ಶಿವರಾಮ ಕಾರಂತರು ಅವರ ಮಗ ಡಾಕ್ಟರ್ ಉಲ್ಲಾಸ ಕಾರಂತ ಅವರ ಉಪನ್ಯಾಸ ಕಾರ್ಯಕ್ರಮ ಇವತ್ತಿದೆ ಕಾರಂತರ ಸುಳಿಯಲ್ಲಿ. ಈಗ ನಮ್ಮ ಜಿಜ್ಞಾಸಾ ಗುಂಪಿನ ಸದಸ್ಯರಾದ ವಿಜಯ್ ಕುಮಾರ್ ಅವರು ಶಿವರಾಮ ಕಾರಂತರ ಪರಿಚಯವನ್ನ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕೇಳುಗರೆ, ಶಿವರಾಮ ಕಾರಂತ ವಿಡಿಯೋ ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕೇಳುಗರೆ, ಶಿವರಾಮ ಕಾರಂತ ಅಂದ ಕೂಡಲೇ ಇದು ನಮ್ಮ ಮನೆಯವರ ಹೆಸರೇ ಅನ್ನುವಷ್ಟು ಆತ್ಮೀಯತೆ ಮೂಡುತ್ತೆ, ಎದೆ ತುಂಬಿ ಬರುತ್ತೆ, ಮೈ ಮನಸ್ಸು ಪುಳಕಗೊಳ್ಳುತ್ತೆ. ಅಂತಹ ವ್ಯಕ್ತಿ ಶಿವರಾಮ ಕಾರಂತರು. ಅವರ ಬಹುಮುಖ ಪ್ರತಿಭೆಯನ್ನು ಅವರೇ ಹೇಳುವಂತೆ ಹುಚ್ಚು ಮನಸ್ಸಿನ 10 ಮುಖಗಳನ್ನು, ಶತಾನನಗಳನ್ನು, ವರ್ಣಮಯ ವ್ಯಕ್ತಿತ್ವವನ್ನು ರೇಖಾಚಿತ್ರದ ಮೂಲಕ ಸರಳವಾಗಿ ಕಟ್ಟಿಕೊಡುವಂತಹ ಪ್ರಯತ್ನ ಇದು. ಆ ದಿಸೆಯಲ್ಲಿ ಅವರಿಗೆ ಸಲ್ಲುವ ವಿಶೇಷಣಗಳು ಕಡಲ ತೀರದ ಭಾರ್ಗವ, ನಡೆದಾಡುವ ವಿಶ್ವಕೋಶ, ಬಾಲವನದ ಕಾರಂತಜ್ಜ, ಯಕ್ಷಗಾನ ಬ್ಯಾಲೆ ಜನಕ, ಪರಿಸರ ಪ್ರೇಮಿ ಇತ್ಯಾದಿ. ಸಾಹಿತ್ಯವನ್ನೇ ಮುಖ್ಯ ವೃತ್ತಿಯನ್ನಾಗಿ ಮಾಡಿಕೊಂಡ ಅಪರೂಪದ ಸಾಹಿತಿ ಶಿವರಾಮ ಕಾರಂತರು. ಕಾದಂಬರಿ, ನಾಟಕ, ಕತೆ, ಕವನ, ಗೀತನಾಟಕ, ಪ್ರಬಂಧ, ವಿಚಾರ ಸಾಹಿತ್ಯ, ಪ್ರವಾಸ ಕಥನ, ಜೀವನ ಚರಿತ್ರೆ, ಅನುವಾದ, ವಿಶ್ವಕೋಶ, ಮಕ್ಕಳ ಕತೆ, ವೈಜ್ಞಾನಿಕ ಲೇಖನ, ಕಲಾ ಪ್ರಬಂಧಗಳು, ಶೈಕ್ಷಣಿಕ ಕೃತಿಗಳು, ನಿಘಂಟು, ಹೀಗೆ ವೈವಿಧ್ಯಮಯವಾಗಿ 420ಕ್ಕೂ ಹೆಚ್ಚಿನ ಕೃತಿಗಳನ್ನು ಕನ್ನಡಕ್ಕೆ ನೀಡಿದ್ದಾರೆ. ಮೂಕಜ್ಜಿಯ ಕನಸುಗಳು ಕಾದಂಬರಿಯನ್ನ ಜ್ಞಾನಪೀಠ ಪ್ರಶಸ್ತಿ ಅರಸಿ ಬಂದಿದೆ. ಚೋಮನದುಡಿ, ಬೆಟ್ಟದ ಜೀವ ಸಿನಿಮಾಗಳಾಗಿ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಪಡೆದಿವೆ. ಅನೇಕ ವಿಶ್ವವಿದ್ಯಾಲಯಗಳು ಗೌರವ ಡಾಕ್ಟರೇಟ್ ನೀಡಿವೆ. ಪದ್ಮಭೂಷಣ ಪ್ರಶಸ್ತಿಯಂತಹ ಉನ್ನತ ಗೌರವವನ್ನು ತಮ್ಮ ವೈಚಾರಿಕತೆಗಾಗಿ ಹಿಂದಿರುಗಿಸಿದ ದಿಟ್ಟತೆ ಶಿವರಾಮ ಕಾರಂತರದು. ಇವರು ತೀವ್ರವಾದ ಜ್ಞಾನದ ಹಂಬಲ ಜೊತೆಗೆ ಸೂಕ್ಷ್ಮ ಸಂವೇದನೆ, ಪ್ರಗತಿಪರ ವಿಚಾರಧಾರೆ ಉಳ್ಳವರಾಗಿದ್ದರು. ನೇರ ನಿಷ್ಠುರ ವ್ಯಕ್ತಿತ್ವವುಳ್ಳ ಪ್ರಾಮಾಣಿಕ ವ್ಯಕ್ತಿಯಾಗಿದ್ದರು. ಮನಸ್ಸಿಗೆ ಬಂದದ್ದನ್ನು ಮಾಡಿಯೇ ತೀರುವ ಜಾಯಮಾನ. ತಮ್ಮ ಅನುಭವಕ್ಕೆ ಬಾರದ ಯಾವುದೇ ವಿಚಾರವನ್ನ ಸುಮ್ಮನೆ ಒಪ್ಪದೆ ಪ್ರಯೋಗಶೀಲತೆಯಿಂದ ಪರೀಕ್ಷಿಸಿ ನೋಡುತ್ತಿದ್ದರು. ಸಮಾಜ ಸೇವೆ, ಪತ್ರಿಕೋದ್ಯಮ, ವಿಜ್ಞಾನ, ಪರಿಸರ, ಯಕ್ಷಗಾನ, ಶಿಕ್ಷಣ, ಈ ಎಲ್ಲಾ ಕ್ಷೇತ್ರಗಳಲ್ಲೂ ಗಣನೀಯವಾಗಿ ಸೇವೆ ಸಲ್ಲಿಸಿದ್ದಾರೆ. ಅನೇಕ ಚಳುವಳಿಗಳಲ್ಲಿ ಭಾಗವಹಿಸಿದ ಹೋರಾಟಗಾರ, ಅಸಹಕಾರ ಚಳುವಳಿಯಲ್ಲಿ ಧುಮುಕಿ ಕಾಲೇಜು ಶಿಕ್ಷಣವನ್ನೇ ಮೊಟಕುಗೊಳಿಸಿದ ಸ್ವಾತಂತ್ರ್ಯ ಹೋರಾಟಗಾರ, ಕಲಾವಿದ, ಕಲಾ ಪೋಷಕರಾಗಿ ಅನೇಕ ನಾಟಕ, ಗೀತನಾಟಕ, ನೃತ್ಯ, ಯಕ್ಷಗಾನ, ಬ್ಯಾಲೆ ರೂಪಿಸಿ ರಂಗದ ಮೇಲೆ ತಂದವರು. ಈ ಪ್ರಕಾರಗಳನ್ನು ಭಾರತ ಹೊರಗೂ ಪರಿಚಯಿಸಿದವರು. ಈ ಸಂದರ್ಭದಲ್ಲಿ ಅವರಿಗೆ ಬೆನ್ನೆಲುಬಾಗಿ ನಿಂತವರು ಸ್ವತಃ ಕಲಾವಿದೆ, ಸಾಹಿತಿ ಆದ ಅವರ ಪತ್ನಿ ಲೀಲಾ ಆಳ್ವ ಅವರನ್ನು ನೆನೆಯಬೇಕು. ಶೈಕ್ಷಣಿಕವಾಗಿ ತೊಡಗಿಸಿಕೊಂಡು ಹೊಸ ವಿಧಾನವಾದ ಪಠ್ಯವನ್ನೇ ಸಿದ್ಧಪಡಿಸಿದ್ದ ಧೀಮಂತ. ಬಾಲವನ ಎಂಬ ಅಸಾಂಪ್ರದಾಯಿಕ ಶಿಕ್ಷಣ ಕೇಂದ್ರವನ್ನೇ ಸ್ಥಾಪಿಸಿದ್ದರು. ಆದ್ದರಿಂದ ಇವರನ್ನ ಕರ್ನಾಟಕದ ರವೀಂದ್ರನಾಥ್ ಟ್ಯಾಗೋರ್ ಎಂದೂ ಕರೆದು ಗೌರವಿಸಲಾಗಿದೆ. ರಾಜಕೀಯಕ್ಕೂ ಪ್ರವೇಶಿಸಿದ್ದರು. ತಮ್ಮ ಬದುಕಿನ ಪ್ರತಿಯೊಂದು ಹಂತದಲ್ಲೂ ಪಡೆದ ಅನುಭವವನ್ನು ಅಕ್ಷರ ರೂಪದಲ್ಲಿ ಹಂಚಿ ಕನ್ನಡಿಗರಿಗೆ ಉಪಕರಿಸಿದ್ದಾರೆ. ಅದು ನಮ್ಮ ಅದೃಷ್ಟ, ಹೆಮ್ಮೆ. ಅಂತಹ ಧೀಮಂತ, ಕಾರ್ಯಶೀಲ, ಸಜ್ಜನ ಆದ ಕಾರಂತರ ಕೃತಿಗಳು ಅಷ್ಟೇ ಅಲ್ಲದೆ ಅವರ ಬದುಕು ಕೂಡ ನಮಗೆ ಪ್ರೇರಕ, ಮಾರ್ಗದರ್ಶಕ. ಕಾರಂತರಿಗೆ ಕಾರಂತರೇ ಸಾಟಿ. ಧನ್ಯವಾದಗಳು. ಧನ್ಯವಾದಗಳು ವಿಜಯ್ ಕುಮಾರ್ ಅವ್ರಿಗೆ. ಮುಂದಿನ ಕಾರ್ಯಕ್ರಮ ಡಾಕ್ಟರ್ ಉಲ್ಲಾಸ ಕಾರಂತ ಅವರು ತಮ್ಮ ಉಪನ್ಯಾಸವನ್ನ ಆರಂಭಿಸಬೇಕು ಅಂತ ಕೇಳ್ತೀನಿ. ಸರ್ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಈ ಉಪಾಧ್ಯಾಯರು ನನಗೆ ಪರಿಚಯ ಆದದ್ದು ವಿವೇಕ ರೈಗಳ ಮೂಲಕ. ನಾನು ಯಾವುದೋ ಬೇರೆ ವಿಚಾರದಲ್ಲಿ ಆನಂತರ ಪರಿಚಯ ಆದ್ಮೇಲೆ ಅವರ ಲೇಖನಗಳನ್ನು ಓದ್ಲಿಕ್ಕೆ ಶುರು ಮಾಡಿದೆ. ಅವರು ಮತ್ತೆ ಒಂದ್ ದಿವಸ ಕೇಳಿದ್ರು ಇದಕ್ಕೆ ಭಾಗವಹಿಸಿ ಅಂತ. ಬಹಳ ಸಂತೋಷದಲ್ಲಿ ಒಪ್ಪಿಕೊಂಡು ಬಂದು ಇಷ್ಟು ಆಳವಾಗಿ, ಇಷ್ಟು ದೀರ್ಘಕಾಲದಿಂದ ಮುಂಬೈ ಕನ್ನಡ ವಿಶ್ವವಿದ್ಯಾಲಯದ ಕನ್ನಡ ಇಲಾಖೆ ಇಷ್ಟು ಕೆಲಸ ಮಾಡುತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಆದ್ರಿಂದ ಇದರಲ್ಲಿ ಭಾಗವಹಿಸ್ಲಿಕ್ಕೆ ನನಗೆ ತುಂಬಾ ಸಂತೋಷ ಆಗ್ತದೆ. ನಾನು ಏನ್ ಮಾತಾಡ್ಬೇಕು ಅಂತ ಉಪಾಧ್ಯಾಯರ ಹತ್ರ ಕೇಳಿದಾಗ, ಸಾಹಿತ್ಯದ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಈಗ ಪರಿಚಯ ಮಾಡಿದವರೆಲ್ಲ ಅವರ ಸಾಹಿತ್ಯವನ್ನು ನನ್ಗಿಂತ, ಸಾಹಿತ್ಯ ಅಥವಾ ಅವರ ಎಲ್ಲ ಪ್ರಕಟಣೆಗಳನ್ನು ನನ್ಗಿಂತ ಆಳವಾಗಿ ಓದಿದವರು. ಹಾಗಾಗಿ ಅವರ ಜೊತೆಗೆ ನಾನು ಕಾಂಪಿಟಿಷನ್ಗೆ ಇಳಿಯೋದು ಇಲ್ಲ, ಅದರ ಅಗತ್ಯವೂ ಇಲ್ಲ. ನಾನು ಒಂದು ರೀತಿಯಲ್ಲಿ ಅವ್ರ ಜೊತೆಗೆ ಬೆಳೆದದ್ದು
ನಮ್ಮನ್ನು ಯಾವ ರೀತಿ ಅವರು ಬೆಳೆಸಿದ್ರು, ನಾವು ಬೆಳೆದ ಬಗೆ ಹೇಗೆ, ನಮ್ಮ ದೃಷ್ಟಿಕೋನದಿಂದ ಅವರನ್ನು ನೋಡಿದ್ ಹೇಗೆ, ಅವರಿಂದ ನಾವು ಹೇಗೆ ಪ್ರಭಾವಿತರಾದೆವು, ಆ ಬಗ್ಗೆ ಸ್ವಲ್ಪ ಮಾತಾಡ್ತೇನೆ. ಈ ಕಾರಂತ ಸುಳಿಯಲ್ಲಿ ಅಂತ ಈ ಲೇಖನಕ್ಕೆ ಕೊಟ್ಟಿರುವ ಟೈಟ್ಲು, ಅದು ಈಗ ಈ ಗ್ರೋಯಿಂಗ್ ಅಪ್ ಕಾರಂತ್ ಅಂತ ಆ ಪುಸ್ತಕ ಇವರು ಹೇಳಿದ್ರು, ಎಲ್ರು ಹೇಳಿದ್ರು, ಅದು ಇಂಗ್ಲಿಷ್ ನಲ್ಲಿ ನಾವು ಬರ್ದದ್ದು. ಅದನ್ನು ಕನ್ನಡಕ್ಕೆ ತರಬೇಕು ಅಂತ ನನಗೇನಂದ್ರೆ, ನಾನು ಕನ್ನಡ ಮಾಧ್ಯಮದಲ್ಲೇ ಓದಿದವನು, ಇಂಗ್ಲಿಷ್ ಕಲ್ತದ್ದು ಶಾಲೆಯಲ್ಲಿ 11ನೇ ವರ್ಷಕ್ಕೆ. ಸೊ ನನಗೆ ಕನ್ನಡದ ಬಗ್ಗೆ ಬರೀಲಿಕ್ಕೂ ತೊಂದರೆ ಇಲ್ಲ, ಮಾತಾಡ್ಲಿಕ್ಕೂ ತೊಂದರೆ ಇಲ್ಲ. ಆದ್ರೆ ಸಮಯ ಅವಕಾಶ ಇಲ್ಲ. ನನ್ನ ಪ್ರೊಫೆಷನಲ್ ಕೆಲಸಗಳೆಲ್ಲ ಹೆಚ್ಚಿಂದ ಇಂಗ್ಲಿಷ್ ನಲ್ಲಿ ಆಗುವಂತದ್ರಿಂದ ಕಾಲಾವಕಾಶ ಕಮ್ಮಿ ಅಂತ ಹೇಳಿ ಇದನ್ನು ಇನ್ನೊಂದು ಕಾರಣಕ್ಕೆ ನಾವು ಈ ಪುಸ್ತಕ ಬರ್ದೆವು. ಇದು 2000 ಇಸ್ವಿ ಸುಮಾರಿಗೆ ನಮ್ಗೆ ಬಂತು. ಯಾಕಂದ್ರೆ ಅವ್ರು ಇರುವಾಗ ನಾವು ಬರಿತಿರ್ಲಿಲ್ಲ, ಅದು ಸಾಧ್ಯವೇ ಇಲ್ಲ. ಇನ್ನು ಬರೆದ್ರೆ ಅದು ಏನೋ ಅಂತರ ಆಗ್ತದೆ ಅಂತ ಅವ್ರು 1997ರಲ್ಲಿ ತೀರ್ಕೊಳ್ಳುವವರೆಗೆ ಇದನ್ನು ಬರೆಯುವ ಬಗ್ಗೆ ನಮ್ಗೆ ಯೋಚನೆನೇ ಇರ್ಲಿಲ್ಲ. ಆದ್ರೆ ಬರೆದ ಮೇಲೆ ಅವರ ಜೊತೆಗೆ ನಾವಿಷ್ಟು ನಿಕಟವಾಗಿ ಬದುಕಿದ್ದೇವೆ, ಅವ್ರ ಜೊತೆಗೆ ಬೆಳೆದಿದ್ದೇವೆ. ಅವರ ಸಾರ್ವಜನಿಕ ಮುಖ ಒಂದಿದೆ, ಖಾಸಗಿ ಮುಖ ಒಂದಿದೆ, ಅವರ ಜೀವನದ ಏಳು ಬೀಳುಗಳು, ಅದನ್ನು ನಾವು ನೋಡಿದ ಹಾಗೆ ಯಾರು ನೋಡಿರುವುದಿಲ್ಲ. ಇದ್ರ ಬಗ್ಗೆ ಒಂದು ಪುಸ್ತಕ ಬರೆಯುವ ಅಂತ ನಮ್ಮ ಅಕ್ಕ ಮಾಲ್ವಿಕ, ಅವಳು 8 ವರ್ಷಕ್ಕೆ ದೊಡ್ಡವಳು ನನಗಿಂತ, ನನ್ನ ತಂಗಿ ಕ್ಷಮಾ 2 ವರ್ಷಕ್ಕೆ ಚಿಕ್ಕವಳು, ಸೇರಿ ಬರೆಯುವ ಅಂತ ಯೋಚನೆ ಮಾಡಿದೆವು. ಅದು ಬರೀಲಿಕ್ಕೆ ಶುರು ಮಾಡಿ ಗಾಡಿ ಮುಂದೆ ಓಡ್ಲಿಲ್ಲ ಸುಲಭದಲ್ಲಿ. ಯಾಕಂದ್ರೆ ನಾವು ಫಸ್ಟ್ ಇಬ್ರು ಪತ್ರಕರ್ತ ದಂಪತಿಗಳ ಹತ್ರ ಮಾತಾಡಿ ಟೇಪ್ ಮಾಡಿ ಅವ್ರು ಬರ್ದದನ್ನು ನಾವು ಪರಿಷ್ಕರಿಸಿ ಮಾಡೋದು ಅಂತ. ಅದಾಗ್ಲಿಲ್ಲ ಅವರಿಗೆ. ಅವರು ಅವರ ಕೆಲಸದಲ್ಲಿ ಬ್ಯುಸಿ ಆದ್ರು, ನಾವು ನಮ್ಮ ಕೆಲಸದಲ್ಲಿ ಬ್ಯುಸಿ ಆದೆವು, ಅದಾಗ್ಲಿಲ್ಲ. ಮತ್ತೆ ಮುಂದೆ ನಾವೇ ಕೂತ್ಕೊಂಡು ಇದನ್ನು ಹೇಗಾದ್ರೂ ಮುಗಿಸ್ಬೇಕು ಅಂತ ನಾನು ಸ್ವಲ್ಪ ಅದರಲ್ಲಿ ಮುತುವರ್ಜಿ ವಹಿಸ್ಕೊಂಡೆ. ಯಾಕಂದ್ರೆ ಒಂದು ರೀತಿಯ ಗಿಲ್ಟ್ ನನ್ನನ್ನು ಬಾಧಿಸ್ತಿತ್ತು. ಯಾಕಿದು ಒಂದ್ಸಲ ಕೈ ಹಾಕಿದ್ಮೇಲೆ ಅದನ್ನು ಮುಗಿಸ್ಬೇಕು, ನನಗೆ ಈ ಪುಸ್ತಕ ಎಲ್ಲ ಬಾಕಿ ಇಟ್ಕೊಳ್ಳೋದೆಲ್ಲ ಹೇಗಾದ್ರೂ ಮುಗಿಸ್ಬೇಕು ಅಂತ ಕೈ ಹಾಕಿ ಅದನ್ನು ಮುಗಿಸಿ ಇಂಗ್ಲಿಷ್ ನಲ್ಲಿ ಅದಕ್ಕೆ ವ್ಯಾಪಕವಾದ ವೆಸ್ಟ್ಲ್ಯಾಂಡ್ ಅಮೆಜಾನ್ ಅವರು ಪಬ್ಲಿಷ್ ಮಾಡಿದ್ರು. ಆಮೇಲೆ ಈಗ ವೆಸ್ಟ್ಲ್ಯಾಂಡ್ ಪ್ರತ್ಯೇಕವಾಗಿ ಪ್ರತಿಲಿಪಿ ಅಂತ ಅವರ ಇದ್ರಲ್ಲಿದೆ, ಅದು ಈಗ ಪೇಪರ್ ಬ್ಯಾಕ್ ನಲ್ಲೂ ಬಂದಿದೆ. ವಿದೇಶಗಳಲ್ಲಿಯೂ ಒಳ್ಳೆ ತುಂಬಾ ಜನ ನನಗೆ ಗೊತ್ತಿಲ್ಲದವರು ಅದು ಓದಿ ಎಲ್ಲ ಬರೆದಾಗ ನನಗೆ ಇದನ್ನು ಕನ್ನಡಕ್ಕೆ ಮಾಡಬೇಕು ಅಂತ ಇತ್ತು. ಆದ್ರೆ ನನಗೆ ಕಾಲಾವಕಾಶ ಇಲ್ಲ. ಆಗ ನನ್ನ ದೀರ್ಘಕಾಲದ ಮಿತ್ರ ವಿಶ್ವೇಶ್ವರ್ ಭಟ್ರು ಅವರು YNK ಅವರದ್ದೊಂದು ಶಿಷ್ಯ ಬಳಗ ಇತ್ತು ಬೆಂಗಳೂರಿನಲ್ಲಿ, YN ಕೃಷ್ಣಮೂರ್ತಿ ಅವರು ಗೊತ್ತಿದ್ದವರು. ಅವರು ಕನ್ನಡದ ಮೇಲೆ ಅತಿ ಪ್ರಭಾವ ಬೀರಿದ ಒಬ್ಬರು ಪತ್ರಕರ್ತರು. ನಾನು ಅವರ ಎಲ್ರು ಗಿರೀಶ್ ಕಾರ್ನಾಡ್ರಿಂದ ಹಿಡಿದು ನನ್ನ ಜನರೇಷನ್ 10 ವರ್ಷದಲ್ಲಿ, ಭಟ್ರು ಸ್ವಲ್ಪ ಮತ್ತೆ ಬಂದವರು, ಅವ್ರು ನಾನು ಮಾಡ್ತೇನೆ ಇದನ್ನು ಅಂತ ಹೇಳಿ ಅವ್ರು ಅನುವಾದ ಮಾಡಿ ಈಗ ಅವರೇ ಪ್ರಕಟಿಸಿ ಅದು 1 ವಾರದಲ್ಲಿಯೇ ಇನ್ನೊಂದ್ 2 ವಾರದಲ್ಲಿಯೇ ಬರ್ಬೋದು ಅಂತ ಆಸೆ ಇದೆ. ಆ ಪುಸ್ತಕದಲ್ಲಿ ಹೆಚ್ಚಿಂದ ಇದೆ ನಾನೀಗ ಹೇಳ್ತಿರೋದು. ಆದ್ರೆ ಕೆಲವು ಅಂಶ ಮಾತ್ರ ನಾನು ಇವತ್ತು ಮಾತಾಡ್ತೇನೆ. ಇದೇನಂದ್ರೆ, ವೈಯಕ್ತಿಕವಾಗಿ ಅವರ ಜೊತೆಗೆ ಅವರನ್ನು ನನಗೆ ಒಂದು ಆಸಕ್ತಿ ಆದದ್ದು, ನನಗೆ ಇವತ್ತಿಗೂ ಇರುವ ಒಂದು ಬಹಳ ಒಂದು ಬೇಸರ ಏನಂದ್ರೆ, ನಮ್ಮ ಜೀವನದ ಬರದಲ್ಲಿ, ನನ್ನ ಹುಡುಗಾಟದ ಹುಚ್ಚಿನಲ್ಲಿ, ನನ್ನ ಪ್ರೊಫೆಷನಲ್ ಲೈಫ್ನ ಮಗ್ನತೆಯಲ್ಲಿ ಅವ್ರ ಹತ್ರ ಕೂತ್ಕೊಂಡು ಹಳೇದು ಕೇಳಲಿಲ್ಲ ಅಲ್ಲ, ಈಗ ಅದು ಹೋಯ್ತಲ್ಲ ಅಂತ. ಅವ್ರದ್ದು ಒಂದು ಕೆಟ್ಟ ಅಭ್ಯಾಸ ಇತ್ತು. ಅವರಿಗೆ ಯಾರು ಲೆಟರ್ ಬರೆದ್ರು ಉತ್ತರ ಹಾಕೋದು, ಆ ಬರ್ದದನ್ನು ಹರಿದು ಹಾಕ್ಬಿಡೋದು. ಅವ್ರು ಯಾವ್ದನ್ನು ಇಟ್ಕೊಳ್ತಿರ್ಲಿಲ್ಲ. ಕೊನೆಗೆ ನನಗೆ ಬುದ್ಧಿ ಬಂದು ನಾನು ಬೆಳೆದು ಸ್ವಲ್ಪ ಅರ್ಥ ಮಾಡಿಕೊಂಡಾಗ ನನಗೆ ಇದ್ ನೋಡುವಾಗ, ಹಾಗಾದ್ರೆ ಎಷ್ಟು ಅಮೂಲ್ಯವಾದ ದಾಖಲೆಗಳು ಇವತ್ತೊಂದು ಆರ್ಕೈವ್ ಮಾಡಬೇಕು ಅಂತ, ಅವ್ರ ಬಗ್ಗೆ ಮಾಡ್ಬೇಕು ಅಂದ್ರೆ ಅವರ ಕರೆಸ್ಪಾಂಡೆನ್ಸ್ ಬಹಳ ಕಮ್ಮಿ ಇರೋದು. ಅವರು ಗಾಂಧೀಜಿಯವರೊಟ್ಟಿಗೆ ಕರೆಸ್ಪಾಂಡ್ ಮಾಡಿದ್ದಾರೆ, ಟಾಗೋರ್ರೊಟ್ಟಿಗೆ ಮಾಡಿದ್ದಾರೆ, ರಾಜಗೋಪಾಲಾಚಾರ್ಯರಿಗೆ ನಿಕಟರಾಗಿ ಸ್ವತಂತ್ರ ಪಾರ್ಟಿ ಸಮಯದಲ್ಲಿ ಓಡಾಡಿದ್ದಾರೆ. ಯಾವುದ್ರದ್ದು ನಮ್ಮ ಹತ್ರ ಪುರಾವೆಗಳಿಲ್ಲ. ಇದೊಂದು ಬಹಳ ಬೇಸರ ಆಯ್ತು. ಹಾಗಾಗಿ ನಮ್ಗೆ ಗೊತ್ತಿದ್ದದ್ದು ಈ ರೀತಿ ಅವರ ಕಾರ್ಯಕ್ಷೇತ್ರದಿಂದ ಆಚೆಗೆ ಕಾರಂತರು ಹೇಗಿದ್ರು ಅಂತ ಅದನ್ನೊಂದು ದಾಖಲೆ ಮಾಡೋ ಪ್ರಯತ್ನ ಅಂತ ಆ ರೀತಿ ಬರ್ದೆವು ನಾವು. ಅದನ್ನು ಹೇಗೆ ಬರ್ದೆವು ಅಂದ್ರೆ, ಅನೇಕ ಅಧ್ಯಾಯಗಳು ನಾವು 3 ಜನ ಸೇರಿ ಬರ್ದದ್ದು. ನಾನು ಒಂದು ರೀತಿಯಲ್ಲಿ ಲೀಡ್ ತಗೊಳ್ತಿದ್ದೆ, ಆದ್ರೆ ಅದು ನಮ್ಮ 3 ಇನ್ಪುಟ್ ಇದೆ. ಮತ್ತೆ ನನ್ನ ವೈಯಕ್ತಿಕವಾಗಿ ನಾನು 3 ಅಧ್ಯಾಯ ಬರೆದಿದ್ದೇನೆ ಅವರ ಬಗ್ಗೆ, ನನ್ನ ಅಕ್ಕ 2 ಅಧ್ಯಾಯ ಬರೆದಿದ್ದಾರೆ, ಮತ್ತೆ ನನ್ನ ತಂಗಿ 2 ಅಧ್ಯಾಯ ಬರೆದಿದ್ದಾರೆ.
ಬರೆದಿದ್ದಾಳೆ. ಅದನ್ನೆಲ್ಲ ಸೇರಿಸಿ ಕೊನೆಯ ಚಾಪ್ಟರ್ ನಾವು ಬರೆದಿದ್ದೇವೆ. ಈ ಪುಸ್ತಕದ ಸ್ಥೂಲ ಹಿನ್ನೆಲೆ ಒಂದು ರೀತಿಯಲ್ಲಿ ನಾನು ಸೇಲ್ಸ್ ಮ್ಯಾನ್ ಆಗಿ ಮಾತಾಡ್ತಾ ಇದ್ದೇನೆ. ಅದು ಬಂದಾಗ ಅದಕ್ಕೆ ಈ ಗ್ರೂಪ್ ನಲ್ಲಿ ಇಷ್ಟು ಜನ ಇದ್ದೀರಿ, ನನಗೆ ಸಿಕ್ಕುವುದಿಲ್ಲ ಹಿಡ್ಕೊಂಡು ಕೊರಿಲಿಕ್ಕೆ. ಒಂದು ಚಾನ್ಸ್ ಸಿಕ್ಕಿದಾಗ ಅದ್ರ ಬಗ್ಗೆ ಹೇಳ್ತಾ ಇದ್ದೇನೆ ಅಷ್ಟೇ. ಸೊ ನನಗೆ ಒಂದು ಅನ್ಸಿದ್ದೇನಂದ್ರೆ, ಅವ್ರು ತುಂಬಾ ಮಾತಾಡ್ತಿದ್ರು ಕೂತ್ಕೊಂಡು ನಮ್ಮ ಹತ್ರ. ಅವರು ಬಹಳ ಶಿಸ್ತಿನ ಕೆಲಸಗಾರ. 6:15 ಬೆಳಿಗ್ಗೆ ಕೆಲಸ ಶುರು ಮಾಡಿದ್ರೆ ಅವ್ರು ಇಡೀ ದಿನ ಸಾಯಂಕಾಲ ಆದ್ಮೇಲೆ ಒಂದು 7 ಗಂಟೆ ಆದ್ಮೇಲೆ ಕೂತ್ಕೊಂಡು ನಮ್ ಕತೆ ಹೇಳೋದು ಮಾತಾಡೋದೆಲ್ಲ ಮಾಡ್ತಿದ್ರು. ಆಗ ಅವರ ಜೀವನವನ್ನು ನೋಡುವಾಗ, ಅವರು ಹೇಳಿದ್ದೆಲ್ಲ ಕೇಳುವಾಗ ನನಗೆ ಅವರನ್ನು ಯಾರು ಶೇಪ್ ಮಾಡಿದ್ರು? ಯಾಕಂದ್ರೆ ಅವರು ಬೆಳೆದದ್ದು ಕೋಟ ಬ್ರಾಹ್ಮಣ ಸಮಾಜದಲ್ಲಿ, ಅದು ಬಹಳ ಆರ್ಥೋಡಾಕ್ಸ್ ಸಮಾಜದಲ್ಲಿ. 1902ನೇ ಇಸ್ವಿಯಲ್ಲಿ. ಆದ್ರೆ 1921ರಲ್ಲಿ ಮಹಾತ್ಮ ಗಾಂಧಿಯವರು ಖಿಲಾಫತ್ ಚಳವಳಿಯ ಟೈಮ್ನಲ್ಲಿ ಕಾಲೇಜಿಗೆ ಬಂದಾಗ್ಲೇ ಆಗ್ಲೇ ನಿರೀಶ್ವರವಾದಿಯಾಗಿದ್ರು. ಒಂದು ರೀತಿ ಇದೆಲ್ಲ ದೇವ್ರ ಧರ್ಮ ಎಲ್ಲ ಬಿಟ್ಟಿದ್ರು. ಅವರು ಗವರ್ಮೆಂಟ್ ಕಾಲೇಜ್ನಲ್ಲಿ ನಿಂತ್ಕೊಂಡಿದ್ರಂತೆ. PUC ಆಗ ಇಂಟರ್ಮೀಡಿಯೇಟ್, ಆಗೆಲ್ಲ ಕಾಲೇಜಿಗೆ ವಿದ್ಯಾಭ್ಯಾಸ ಸಿಕ್ಕೋದು ಅದೆಲ್ಲ ಬಹಳ ಕಷ್ಟದ ಕೆಲಸ. ಅದು ಒಂದ್ಸಲ ಕಾಲೇಜ್ ಡಿಗ್ರಿ ಸಿಕ್ಕಿದ್ಮೇಲೆ ಬದುಕು ಮುಕ್ತವಾಗ್ತದೆ, ಏನ್ ಬೇಕಾದ್ರೂ ಮಾಡಬಹುದು ಅಂತ ಬಹಳ ಚಿಂತಾಕ್ರಾಂತರಾಗಿ ನಿಂತ್ಕೊಂಡಿದ್ರಂತೆ. ಆಗ ಅವರ ಲೆಕ್ಚರರ್, ಒಂದು ಯಂಗ್ ಲೆಕ್ಚರರ್ ಕಣ್ಣಪ್ಪ ಅಂತ ಹೇಳಿ, ಅವ್ರು ಬಂದು ಹೀಗೆ ಬೆನ್ ಮೇಲೆ ಕೈ ಇಟ್ಟು, ಏನ್ ಶಿವರಾಮ, ಏನ್ ಬಹಳ ಯೋಚನೆ ನಿನಗೆ ಅಂತ ಕೇಳಿದ್ರಂತೆ. ಆಗ ಹೇಳಿದ್ರಂತೆ, ಈ ವಿದ್ಯಾಭ್ಯಾಸದಿಂದ ಏನು ಪ್ರಯೋಜನ ಇಲ್ಲ ಅಂತ ಅನ್ಸೋದಿಲ್ಲ ನನಗೆ ಅಂತ. ನೆಕ್ಸ್ಟ್ ಡೇ ಕಾಲೇಜ್ ಬಿಟ್ಟು ಸ್ವಾತಂತ್ರ್ಯ ಚಳವಳಿಗೆ ಹಾರಿದ್ರು. ಅವರ ಅಣ್ಣ KR ಕಾರಂತರು ಆಗ್ಲೇ ದೊಡ್ಡ ಲಾಯರ್, ರಾಮಕೃಷ್ಣ ಕಾರಂತರು, ಮಂಗಳೂರಿನಲ್ಲಿ. ಅವರು ಚಳವಳಿಗೆ ಹಾರಿ ಜೈಲಿಗೆ ಹೋದ್ರು. ಸೊ ಆ ಕಣ್ಣಪ್ಪ ಅನ್ನೋರ ಮೊಮ್ಮಗ ಮಂಗಳೂರಿನಲ್ಲಿ ಈಗ ನನ್ನ ಕ್ಲಾಸ್ಮೇಟ್ ಆಗಿದ್ರು. ಈಗ ತುಂಬಾ ಸಮಾಜ ಸೇವೆ ಎಲ್ಲ ಮಾಡ್ತಾರೆ, NG ಮೋಹನ್ ಅಂತ. ಅವರ ಅಜ್ಜ ಈ ಕಣ್ಣಪ್ಪ ಅವ್ರು ಹೇಳಿದ ಕತೆ ಇದು. ಮತ್ತೆ ನೋಡುವಾಗ ಇವರ ಬಯೋಗ್ರಫಿಯಲ್ಲೂ ಸಿಕ್ತು. ಮತ್ತೆ ನನಗೆ ಅವರು ಈ ರೀತಿ ಒಂದು ರ್ಯಾಡಿಕಲ್ ಆಗಿ ಹೇಗೆ ಶೇಪ್ ಆದ್ರು ಅದ್ರ ಬಗ್ಗೆ ಕುತೂಹಲ ಇತ್ತು. ಅವರು ಈಗ ವಿದ್ಯಾ ಅವರು ಹೇಳಿದಾಗೆ ಅವರು ಸಾಕಷ್ಟು ಅಧ್ಯಯನ ಮಾಡಿದ್ದಾರೆ. ಈಗ ನಾನೇನು ಥೀಸ್ಟಿಕ್ ಬರವಣಿಗೆಗಳು ಯಾವುದೇ ಧರ್ಮದಾದ್ರೂ ನಾನು ಆಳಕ್ಕೆ ಹೋಗಿಲ್ಲ. ನನಗೆ ಈಗ ಆ ಧರ್ಮದಲ್ಲಿ ನಂಬಿಕೆ ಇರುವವರು ಉತ್ಕೃಷ್ಟ ಕೃತಿಗಳನ್ನು ಸೇರಿಸ್ತಾರೆ, ಯಕ್ಷಗಾನ ಮಾಡ್ತಾರೆ, ಡಾನ್ಸ್ ಮಾಡ್ತಾರೆ, ಹಾಡ್ತಾರೆ. ಅದು ನನ್ಗೆ ಅದು ಬಹಳ ಅವರಿಗೆ ಅಭಿನಂದನೆಗಳು. ಅದ್ರ ಬಗ್ಗೆ ಆಳವಾಗಿ ಹೋಗಿಲ್ಲ ನಾನು. ಆದ್ರೆ ಅವ್ರು ನಿಜವಾಗಿ ಆಳವಾಗಿ ಹೋಗಿ ಮತ್ತೆ ಅದನ್ನು ದೂರ ಇಟ್ಟವರು. ಅವರ ಇದು ನೋಡಿದ್ರೆ ಮೊದಲ ಬಂಗಾಳಿ ರೈಟರ್ಸ್ ನ ಇನ್ಫ್ಲುಯೆನ್ಸ್ ಉಂಟು, ಟಾಗೋರ್ರ ಇನ್ಫ್ಲುಯೆನ್ಸ್ ಉಂಟು. ಅದೆಲ್ಲ ಆದ್ಮೇಲೆ ಅವರನ್ನು ಒಂದು ಶೇಪ್ ಮಾಡಿದ್ದು ಹೇಗೆ ಈ ರೀತಿ ಇವರೊಬ್ಬರು ಆದ್ರು ಅನ್ನುವಾಗ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚಿತ್ರಾಪುರ ಸಾರಸ್ವತ್ ಸಮಾಜ ಬಹಳ ಅವರು ಗೋವಾದಿಂದ ಇದು ಪರ್ಸಿಕ್ಯೂಷನ್ ತಪ್ಪಿಸ್ಕೊಳ್ಳಿಕ್ಕೆ ಓಡಿ ಬಂದು, ಅದರ ಮೊದಲು ಬಂದಿದ್ರು. ಬಿದನೂರು ಸಂಸ್ಥಾನದ ಮಂತ್ರಿಗಳಲ್ಲಿ ಒಬ್ರು ದೇವಪ್ಪಯ್ಯ ಅಂತ ಚಿತ್ರಾಪುರ ಸಾರಸ್ವತರಿದ್ರು. ಸೊ ಆ ಸಮಾಜದಿಂದ ಬಂದ ಕೆಲವು ಫಿಗರ್ಸು ಅವರ ಮೇಲೆ ತುಂಬಾ ಪ್ರಭಾವ ಬೀರಿದವರು. ಅದು ನನಗೆ ಹೇಳಿದ್ರು. ಕುಂದಾಪುರದಲ್ಲಿ ಲೈಟ್ ಕಂಬದ ಅಡಿಯಲ್ಲಿ ಓದಿದ ಒಂಬತ್ಕೆರೆ ಪಾಂಡುರಂಗರಾಯರು ICSಗೆ 1902ನೇ ಇಸ್ವಿಯಲ್ಲಿ ಸೇರಿದ್ರು. ತಾತ ಹುಟ್ಟಿದ ವರ್ಷ ಅವರು ICSಗೆ ಸೇರಿದ್ರು. ವಾಪಸ್ ಬರುವಾಗ ಅವರಿಗೆ ಸ್ವಲ್ಪ ರೀತಿ ಪ್ರಾಯಶ್ಚಿತ್ತ ಮಾಡಿಸಿದ್ರು, ಕಪ್ಪು ನೀರು ದಾಟಿದ್ದಕ್ಕೆ. ಅದೇ ರೀತಿ ಅವರ ನಿಜವಾಗಿ ಅವರು ಈ ಕಾಂಗ್ರೆಸ್ಸಿಗೆ ಹಾರಿ ಚಳುವಳಿಗೆ ತೊಡಗಿ ಗಾಂಧೀಜಿಯವರ ಅನ್ವಯ ಆಗಿ ಹರ್ಡಿಕರ್ ಮಂಜಪ್ಪನವರು ಅವ್ರ ಮೇಲೆ 2 ಪ್ರಭಾವಗಳಿತ್ತು. ಒಂದು ಈ ಕಾಂಗ್ರೆಸ್ ಫ್ರೀಡಮ್ದು, ಇನ್ನೊಂದು ಕನ್ನಡದ್ದು. ಆಲೂರು ವೆಂಕಟರಾಯರು ಅವರದ್ದೆಲ್ಲ ಬರವಣಿಗೆಗಳು, ಅದರಿಂದೆಲ್ಲ ಕನ್ನಡ ಸೇವೆ. ಸೊ ಈ ಎಲ್ಲ ಶೇಪ್ ಮಾಡಿದವರಲ್ಲಿ ಅವರಿಗೆ ಇವರು ಅತಿ ಮುಖ್ಯವಾದವರು ಕಾರ್ನಾಡ್ ಸದಾಶಿವರಾಯರು. ಅವರ ಪಟ್ಟ ಶಿಷ್ಯ ಇವರು ಶಿವರಾಮ್ ಕಾರಂತರು. ಅವರೇ ಅವರನ್ನು ಬೆಳೆಸಿದ್ದು, ರಾಜಕೀಯವಾಗಿ ಕರ್ಕೊಂಡು. ತುಂಬಾ ಪ್ರೀತಿ ಇತ್ತು ಅವರಿಗೆ. ಅವರು ಆಗರ್ಭ ಶ್ರೀಮಂತರು. ಇಡೀ ಸಂಪತ್ತನ್ನು ಕಳ್ಕೊಂಡು 46ನೇ ಇಸ್ವಿಯಲ್ಲಿ ಬೊಂಬಾಯಲ್ಲಿ ಏನೂ ಇಲ್ಲದೆ ತೀರಿಕೊಂಡ್ರು.
ಅವರ ಪೂರ್ತಿ ಪಾರ್ಟಿಗೋಸ್ಕರವೇ ಜೀವನ ಸವಿಸಿದವರು. ಅದೇ ರೀತಿ ಮುಂದೆ ಅವರು ಒಂದು ರೀತಿ ಅಲೆಮಾರಿ ತರ ಇದ್ದು ಕ್ರಿಯೇಟಿವ್ ಆಗಿದ್ದಾಗ ಅವರನ್ನು ಒಂದು ರೀತಿ ಬಾಲವನದಲ್ಲಿ ನೆಲೆಸಿ ಅವರಿಗೆ ಗಾಂಧಿವಾದದಲ್ಲಿ ಅವರು ಕಂಪ್ಲೀಟ್ ಡಿಸಿಲ್ಯೂಷನ್ ಆದ್ರು. 21ರಲ್ಲಿ ಹಾರಿದ್ರು. 10 ವರ್ಷದಲ್ಲಿ ಅವರದ್ರಲ್ಲಿ ಅವರೇ ಹೇಳ್ಕೊಂಡಿದ್ದಾರೆ, ಅವರ ಪುಸ್ತಕಗಳಲ್ಲಿ ಇದೆ, ಇದೆಲ್ಲ ಯಾವುದು ಕಾರ್ಯಸಾಧ್ಯವಲ್ಲ, ಇವರು ಹೇಳುವ ಪರಿಹಾರಗಳು, ಇವರು ತೋರಿಸೋ ದಾರಿ ಯಾವುದು ಸರಿ ಇಲ್ಲ. ಮೋರ್ ಲೈಕ್ ವಿಶ್ವೇಶ್ವರಯ್ಯನಿಗೂ ಗಾಂಧಿಗೂ ಇತ್ತಲ್ಲ ಆತರ. ಹಿ ವಾಸ್ ಎ ಮಾಡರ್ನಿಸ್ಟ್ ಟೋಟಲ್. ಆ ಮನೋಭಾವ ಬಂದಾಗ ನಾನು ಕನ್ಸ್ಟ್ರಕ್ಟಿವ್ ಆಗಿ ಏನಾಗಿ ಮಾಡ್ಬೇಕು ಅಂತ ಅವರು ಪುತ್ತೂರಿನಲ್ಲಿ ನೆಲೆಯೂರುವಂತೆ ಮಾಡಿದವರು ಮೊಳಹಳ್ಳಿ ಶಿವರಾಯರು. ಈಗ ಅಮೂಲ್ ಅಂತ ಎಲ್ಲ ನಾವು ಹೇಳ್ತೇವೆ, ಅದಕ್ಕಿಂತ ಎಷ್ಟೋ ಮೊದಲು ಕೋಆಪರೇಟಿವ್ ಬ್ಯಾಂಕ್ ಸ್ಟಾರ್ಟ್ ಮಾಡಿದ ಧೀಮಂತ್ ಅವರು ಪುತ್ತೂರಿನಲ್ಲಿ ವಕೀಲರಾಗಿದ್ರು. ನಂಗೆ ನೋಡಿದ್ ನೆನ್ಪುಂಟು ಸಣ್ಣ ಹುಡುಗ ಇರುವಾಗ ಅವರನ್ನು. ಹಾಗೆ ಈ ಕೆಲವು ವ್ಯಕ್ತಿಗಳು ಅವರ ಮೇಲೆ ಬೌದ್ಧಿಕ ಮಾತ್ರ ಅಲ್ಲ, ಒಂದು ರೀತಿ ಮಾದರಿಯಾಗಿ ಹಿರಿಯಣ್ಣಂದಿರ ತರ ಅಥವಾ ಅವರು ದೊಡ್ಡಣ್ಣಂದಿರ ತರ ಅವರನ್ನು ಬೆಳೆಸಿದವರು. ಆ ಪ್ರಭಾವದಿಂದ ಅವರು ಇಷ್ಟೊಂದು ವಿಶಿಷ್ಟವಾಗಿ ಬಂದ್ರು ಅಂತ ನನ್ಗೆ ಅನ್ಸ್ತದೆ ಅವರನ್ನು ನೋಡಿದಾಗ. ಅದೇ ರೀತಿ ಇವತ್ತು ಅವರಿಗೆ ಅವರು ಅದ್ಭುತ ಸಾಧನೆಗಳು ಆಗ ಮಾಡಿದ್ದವರ ಮೋಸ್ಟ್ ಕ್ರಿಯೇಟಿವ್ ಪೀರಿಯಡ್ ಅಂದ್ರೆ ಆಗ ಚೋಮನದುಡಿ 32ರಲ್ಲಿ ಏನೋ ಬರ್ದದ್ದು. ಆ ಕಾಲದಿಂದ ಸುಮಾರು 60-70ರ ದಶಕದವರೆಗೆ ಅವರು ಮಾಡಿದ ಕೆಲಸಗಳೆಲ್ಲ ಒಂದು ರೀತಿ ಜಾಗತಿಕ ಮಟ್ಟದವು. ಈ ಪೀರಿಯಡ್ ನಲ್ಲಿ ಅವರ ಬೆನ್ನಿಗೆ ನಿಂತದ್ದು ನಮ್ಮ ಅಮ್ಮ, ನಮ್ಮ ತಾಯಿ ಅಂತ ಹೇಳ್ತಾ ಇಲ್ಲ, ಆ ಪುಸ್ತಕದಲ್ಲಿ ಇದೆ ಅದು. ಕೊನೆಗೆ ಅವರ ಜೀವನ ದುರಂತವಾಯ್ತು. ಆದರೆ ಅವರು ಗಟ್ಟಿಯಾಗಿದ್ದಾಗ ಅವರು ಶಿವರಾಮ್ ಕಾರಂತರನ್ನು ಯಾವ ರೀತಿ ಬೆಂಬಲಿಸಿದ್ರು, ಯಾವ ರೀತಿ ಅದರೊಟ್ಟಿಗಿದ್ರು ಅಂದ್ರೆ ನೆನ್ಸ್ಕೊಂಡ್ರೆ ಅವರಿಗೂ ಅಷ್ಟೇ ಕ್ರೆಡಿಟ್ ಕೊಡ್ಬೇಕು. ಸೊ ಈ ಪುಸ್ತಕದಲ್ಲಿ ಅವ್ರ ಬಗ್ಗೆ ತುಂಬಾ ಬರ್ದಿದ್ದೇವೆ ನಾವು. ಅವರು ಬೊಂಬಾಯಿಯವರು, ಹುಟ್ಟಿದ್ದು ಬೊಂಬಾಯಲ್ಲಿ. ಅವರ ಬಂಟ್ರು ತುಳು ಮಾತಾಡುವ ಬಂಟ್ರು. ಮಾತ್ರ ಪ್ರಧಾನ ಮೇಟ್ರಿಯಾರ್ಕಲ್ ಸಿಸ್ಟಮ್ ನಲ್ಲಿ ಅವರು ಕಡೆಂಜ ಗುತ್ತಿನವರು. ಕಡೆಂಜ ತ್ಯಾಂಪಣ್ಣ ಭಂಡಾರಿ ಬೇನೆದೆಣ್ಣೆ ಅಂತ ಇದೆಯಲ್ಲ, ಆ ತ್ಯಾಂಪಣ್ಣ ಭಂಡಾರಿ ನನ್ನ ಅಜ್ಜಿಯ ಸೋದರ ಮಾವ, ಕಡೆಂಜ ಗುತ್ತಿನ ಯಜಮಾನ. ನಮ್ಮ ಅಜ್ಜಿ ಅಂದ್ರೆ ನನ್ನ ತಾಯಿ ಇವರಿಗೆ ಹೇಳಿದ ಒಂದು ಕತೆ ಏನಂದ್ರೆ, ಅವರು ಈ ಬೇನೆದೆಣ್ಣೆ, ಈ ಕೈ ನೋವು ಎಣ್ಣೆ ಫೇಮಸ್ ಮಾತ್ರ ಅಲ್ಲ, ಅವರು ಬೋನ್ ಸೆಟ್ಟರ್. ಮೂಳೆ ಮುರಿದ್ರೆ ಅವ್ರ ಹತ್ರ ಹೋಗೋದು, ಕೈ ಕಾಲು ಕೀಲು ಮುರಿದ್ರೆ ಅದನ್ನು ರಿಪೇರಿ ಮಾಡ್ತಾರೆ ಅಂತ. ಅವ್ರಿಗೆ ಕಿವಿ ಕೇಳ್ತಿರ್ಲಿಲ್ಲ ಅಂತೆ. ಸೊ ಆ ಪೇಷಂಟ್ ಬಂದು ಅವ್ನು ಎಷ್ಟು ಬಡ್ಕೊಂಡ್ರು ಇವರು ರಿಪೇರಿ ನಿಲ್ಸೋದಿಲ್ಲ, ಪರ್ಫೆಕ್ಟ್ ಆಗಿ ಫಿಟ್ ಆಗುವವರೆಗೆ ಅವ್ರಿಗೆ ಏನು ಕೇಳೋದಿಲ್ಲ. ಈ ಕತೆ ನನ್ನ ಅಜ್ಜಿ ನನ್ನ ಅಮ್ಮನಿಗೆ ಹೇಳಿದ್ದನ್ನು ನನ್ಗೆ ಹೇಳಿದ್ದಾರೆ. ಹಾಗೆ ನಮ್ಮ ಅಜ್ಜ ಮೆಟರ್ನಲ್, ನಾನು ಅಮ್ಮನ ಕಡೆ ಸ್ವಲ್ಪ ಹೇಳ್ತೇನೆ ಯಾಕಂದ್ರೆ ಅದು ಜನರಿಗೆ ಗೊತ್ತಿಲ್ಲ ಇದು. ಅವರು ಪಾವೂರು ಗುತ್ನವರು. ಅವರ ತಾಯಿಯನ್ನು ನಾನು ನೋಡಿದ್ದೇನೆ, ನಮ್ಮ ಮುತ್ತಜ್ಜಿಯನ್ನು. 55-56ರಿಂದ ಅವರು 59ರಲ್ಲಿ ತೀರ್ಕೊಂಡ್ರು. ಅಷ್ಟರವರೆಗೆ ನಮ್ಮ ಮನೆಯಲ್ಲಿ ಸ್ವಲ್ಪ ಸಮಯ ಪುತ್ತೂರಿನಲ್ಲಿ ಇದ್ರು. ಬಹಳ 96 ವರ್ಷ ಅವರಿಗೆ ತೀರುವಾಗ. ಅವರು ಕಾಮು ತ್ಯಾಂಪಣ್ಣ ಆಳ್ವ ಅಂತ ಹೇಳಿ ಅವ್ರಾಗ್ಲೇ 1903ನೇ ಇಸ್ವಿಯಲ್ಲಿ 13 ವರ್ಷ ಪ್ರಾಯದಲ್ಲಿ ಆಗ ಎಲ್ಲ ಉದ್ಯೋಗ ಅರಿಸ್ಕೊಂಡು ಬೊಂಬಾಯಿಗೆ ರಟ್ಟಿ ಅಂತ ಹೇಳೋದು, ಅದೊಂದು ಸೇಯಿಂಗ್. ಬೊಂಬಾಯಿಗೆ ಕಾರ್ ಕೊರೆದು ಬೊಂಬಾಯಿಗೆ ರಟ್ಟಿ ಅಂತ. ಸೊ ಅವ್ರು ಬೊಂಬಾಯಿಗೆ ಹೋಗಿ ಅಲ್ಲಿ ಯಾವ್ದೋ ಕೆಲಸಗಳೆಲ್ಲ ಮಾಡಿಕೊಂಡು ಹೈಸ್ಕೂಲ್ ಮುಗಿಸಿರ್ಲಿಲ್ಲ ಅಂತ ಕಾಣ್ತದೆ. ಅತಿ ದೊಡ್ಡ ಉದ್ಯಮಿಯಾಗಿ ಬೆಳೆದ್ರು ಆಗಿನ ಕಾಲದಲ್ಲಿ ಬಾಂಬೆಯಲ್ಲಿ. 1920ರಲ್ಲಿ ಬಾಂಬೆ ಬಂಟ್ ಸಂಘ, ಪ್ರಥಮ ಬಾಂಬೆ ಬಂಟ್ ಸಂಘ 300 ಜನ ಸೇರಿ ಅಲ್ಲಿದ್ದವರೆಲ್ಲ ಮಾಡಿದಾಗ ಇವರು ಟ್ರೆಜರರ್ ಅದಕ್ಕೆ, ಯಾಕಂದ್ರೆ ದುಡ್ಡಿದ್ದವರು ಅವರು. ಪಾಲಿ ಹಿಲ್ನಲ್ಲಿ ಮನೆ ಇತ್ತು. ನಮ್ಮ ಅಮ್ಮ ಎಲ್ಲ ಬೆಳೆದದ್ದು ಅಂತ ಇದ್ರಲ್ಲಿ. ವಿದೇಶಕ್ಕೆ ಹೋದ ಬಂಟ್ರಲ್ಲಿ ಪ್ರಾಯಶಃ ಅವರೇ ಪ್ರಥಮ. ಅವರು ಫಸ್ಟ್ ವರ್ಲ್ಡ್ ವಾರ್ ಆದ್ಮೇಲೆ ಬಾಂಬೆ ಸರ್ಜಿಕಲ್ಸ್ ಅಂತ ಕಂಪನಿ ಮಾಡಿ ಮೆಡಿಕಲ್ ಎಕ್ವಿಪ್ಮೆಂಟ್ ಇಂಪೋರ್ಟ್ ಮಾಡಿ ಬಹಳ ದೊಡ್ಡ ಮನುಷ್ಯ. ಆದ್ರೆ ಅವರಿಗೆ ಕೆಲವು ಪರ್ಸನಲ್ ಸಮಸ್ಯೆಗಳಿತ್ತು ಅವರ ಪಾರ್ಟ್ನರ್ ಜೊತೆಗೆ. ಮತ್ತೆ 31ನೇ ಇಸ್ವಿಯಲ್ಲಿ ಅವರು ಮಂಗಳೂರಿಗೆ ಬಂದ್ರು ಬಾಂಬೆಯಿಂದ. ಅದು ನನ್ನ
ಮೆಟರ್ನಲ್ ಗ್ರ್ಯಾಂಡ್ ಫಾದರ್ ಅವರ ಕತೆ. ಹಾಗಾಗಿ ನಮ್ಮ ಅಮ್ಮ ಇವರನ್ನು ಮೀಟ್ ಆಗಿ ಮದುವೆ ಆದದ್ದು ಅದೆಲ್ಲ ಉಂಟು ಈ ಪುಸ್ತಕದಲ್ಲಿ. ಆಗ ಅವರಿಗೆ 18 ವರ್ಷ, ನಮ್ಮ ಅಮ್ಮನಿಗೆ 18 ವರ್ಷ, ಇವರಿಗೆ 34 ವರ್ಷ. ಆ ಬಾಲವನಕ್ಕೆ ಬರುವಾಗ ಅಲ್ಲಿ ಆಗ್ಲೇ ಇವರ ಶಾಲೆ ಇತ್ತು. ಶಾಲೆ ಅಂದ್ರೆ ಅದಕ್ಕೆ ಸ್ಕೂಲ್ ರೆಕಗ್ನಿಷನ್ ಇಲ್ಲ. ಮಾರಿಯಾ ಮಾಂಟೆಸರಿ ಮಾಡೆಲ್ ನಲ್ಲಿ ಶಾಲೆ ಅಂತ. ಗವರ್ಮೆಂಟ್ ಶಾಲೆಗೆ ಹೋದಾಗ ಸಿಕ್ಕಿದಾಗೆ ಸರ್ಟಿಫಿಕೇಟ್ ಸಿಕ್ಕುದಿಲ್ಲ. ಸೊ ಯಾರು ಮಕ್ಕಳಿಗೆ ಊಟ ಹಾಕ್ಲಿಕ್ಕೆ ಆಗೋದಿಲ್ಲ ಅವರನ್ನು ತಂದು ಇವರ ಇದ್ರಲ್ಲಿ ಬಿಡೋದು. ಯಾಕಂದ್ರೆ ಅಲ್ಲಿ ಊಟ ಸಹ ಸಿಕ್ತಿತ್ತು, ಇವರ ಮಾಂಟೆಸರಿ ಎಜುಕೇಶನ್ ಸಿಕ್ತಿತ್ತು. ಆದ್ರೆ ಯಾರು ಸ್ಥಿತಿವಂತ ಮಕ್ಕಳು ಯಾರು ಆ ಶಾಲೆಗೆ ಬರ್ತಿರ್ಲಿಲ್ಲ. ಅದನ್ನು ನೋಡಿಕೊಳ್ಳುವ ಇಡೀ ಜವಾಬ್ದಾರಿ ನಮ್ಮ ಅಮ್ಮನ ಮೇಲೆ ಬಿತ್ತು. ಅವ್ರು ನೋಡ್ಕೊಂಡ್ರು ಸಹ. ಆ ನೆನಪುಗಳೆಲ್ಲ ನಾವು ಬೆಳೀತಿರುವಾಗ ಹೇಗೆ ಅಮ್ಮ ಇದ್ರು, ಅವ್ರು ಯಾವ ರೀತಿಯಲ್ಲಿ ಇವರನ್ನು ಇವರ ಹಿಂದೆ ಬೆಂಬಲಕ್ಕೆ ನಿಂತು ಅದರಿಂದಾಗಿ ಇವರು ಅಷ್ಟು ಬೆಳಿಲಿಕ್ಕೆ ಇದಾಯ್ತು. ಅವರು ತನಗೆ ಬೇಕಾದದ್ದೇ ಮಾಡುವವರು ಅವರು. ಸೊ ಅಮ್ಮನ ಮೇಲೆ ಬಹಳ ಬರ್ಡನ್ ಇತ್ತು. ಬಹಳ ಧೈರ್ಯಶಾಲಿ ಹೆಂಗಸು. ಪುತ್ತೂರಿಂದ 2 ಮೈಲ್ ಹೊರಗಡೆ 6 ಎಕರೆ ಕಾಡಿನ ತರ ಇತ್ತು. ಹಾಗೆಲ್ಲ ಜನಸಂಖ್ಯೆ ಇರ್ಲಿಲ್ಲ. ಪುತ್ತೂರಿನಲ್ಲಿ 3000 ಜನ ಇದ್ದಿರ್ಬೋದಾಗ. ಚಿರತೆ, ಹುಲಿ ಎಲ್ಲ ಹುಲಿ ಅಲ್ಲ, ಚಿರತೆ ಓಡಾಡ್ತಿತ್ತು, ಕತ್ತೆ ಕಿರುಬ ಓಡಾಡ್ತಿತ್ತು ಅಲ್ಲಿ ಒಬ್ರೆ ಹೆಂಗಸಿರ್ತಿದ್ರು ರಾತ್ರಿ. ಆ ತರದ ಧೈರ್ಯದ ಹೆಂಗಸು. ಸೊ ನಮ್ಮನ್ನು ಬೆಳೆಸುವಾಗ ನನ್ನ ಅಣ್ಣ ನನ್ಕಿಂತ 10 ವರ್ಷ ದೊಡ್ಡವನು. 38ನೇ ಇಸ್ವಿಯಲ್ಲಿ ಹುಟ್ಟಿದವನು. ಆಮೇಲೆ ನಮ್ಮ ಅಕ್ಕ 40ನೇ ಇಸ್ವಿಯಲ್ಲಿ ಹುಟ್ಟಿದವಳು. ನಾನು ಮತ್ತೆ 8 ವರ್ಷ ಗ್ಯಾಪ್. ಆಮೇಲೆ ನಾನು 2 ವರ್ಷ ಆದ್ಮೇಲೆ. ಸೊ ನಮ್ಮನ್ನು ಬೆಳೆಸುವ ಟೈಮಿಗೆ ಆ ಬಾಲವನದಲ್ಲಿ ಪ್ರಾಣಿಗಳಿದ್ದದ್ದು ಅದೆಲ್ಲ ಹೋಗಿತ್ತು. ಆದ್ರೆ ಆ ಪ್ರಾಣಿ ಪ್ರೇಮ ಅದೆಲ್ಲ ಇತ್ತು. ಸ್ವಲ್ಪ ನವಿಲಿತ್ತು, ಸಣ್ಣ ಸಣ್ಣ ಪ್ರಾಣಿಗಳೆಲ್ಲ ಇತ್ತಷ್ಟೇ. ಆ ಬಾಲವನದಲ್ಲಿ ನಾವು ಬೆಳೆದಾಗ ಇವರದ್ದೇನಂದ್ರೆ ಶಾಲೆಗೆ ಹೋಗ್ಬಾರ್ದು. ಅವ್ರು ಒಂದ್ಸಲ ಮುಂದೆ ಭಾಷಣದಲ್ಲಿ ಹೇಳಿದ್ರು, ಇದು ಶಾಲೆಗಳು ಮಕ್ಕಳ ಕಸಾಯಿಖಾನೆ, ಮಕ್ಕಳ ಕುತೂಹಲದ ಕಸಾಯಿಖಾನೆಗಳು ಅಂತ. ಅದು 100ಕ್ಕೆ 100 ಸರಿ. ಈ ನಿಸರ್ಗದ ಬಗ್ಗೆ, ಸುತ್ತಲ ಪ್ರಪಂಚದ ಬಗ್ಗೆ. ಈಗ ಆಫ್ಕೋರ್ಸ್ ಅಡ್ವಾನ್ಸ್ ಶಾಲೆಗಳಲ್ಲೆಲ್ಲ ಅವ್ರು ಏನ್ ಹೇಳಿದ್ರು ಅದು ಮಾಡ್ತಾರೆ. ಮಾಂಟೆಸರಿ ಟೈಪ್ ಆಫ್ ಅಪ್ರೋಚ್, ಪ್ಲೇ, ಲರ್ನ್ ಆಸ್ ಯು ಪ್ಲೇ. ಆಗ ಅದೆಲ್ಲ ಇಲ್ಲ. ಆದ್ರೆ ಅವರು ಅದನ್ನು ಆಚರಣೆಗೆ ತಂದು ನಮ್ಮನ್ನು ಯಾರನ್ನು ಶಾಲೆಗೆ ಹಾಕ್ಲಿಲ್ಲ. ನಾವೆಲ್ಲ ಮನೆಯಲ್ಲೇ ಓದಿದ್ದು. 6ನೇ ಕ್ಲಾಸಿಗೆ ಬೋರ್ಡ್ ಹೈಸ್ಕೂಲ್ ಪುತ್ತೂರಿಗೆ ಹೋದದ್ದು ನಾವೆಲ್ಲ. ನನ್ನ ಅಣ್ಣ, ನನ್ನ ಅಕ್ಕ, ನಾನು, ಕ್ಷಮ. ಸೊ ಬೆಳಿಗ್ಗಿಂದ ನಮ್ಗೆ ಬೇಕಾದದ್ದು ಮಾಡ್ಬೋದು. ಇವರ ಲೈಬ್ರರಿ ಉಂಟು, ಇಲ್ಲ ಅಲ್ಲಿ ಸುತ್ತಾಡ್ಬೋದು. ಯಾವುದು ಅದು ಮಾಡು ಇದು ಮಾಡಿ ಶಿಸ್ತೇ ಇಲ್ಲ. ತೀರಾ ಶಿಸ್ತಿಂದ ಬೆಳೆಸಿದ್ದು. ನಮ್ಮ ಅಮ್ಮ ಕನ್ನಡ ಹೇಳಿಕೊಡ್ತಿದ್ದ. ಅವರು ಮಂಗಳೂರಿಗೆ ಬಂದಾಗ 1931ರಲ್ಲಿ ಅವರಿಗೆ ತುಳು ಮತ್ತೆ ಮರಾಠಿ ಮಾತ್ರ ಬರ್ತಿದ್ದದ್ದು. ಕನ್ನಡ ಒಂದು ಅಕ್ಷರ ಬರ್ತಿರ್ಲಿಲ್ಲ ಅವರಿಗೆ. ಮುಂಬೈಯಲ್ಲೇ ಹುಟ್ಟಿ ಬೆಳೆದವರು ಅವರು. ಬಂದು ಅವರು ಕನ್ನಡದಲ್ಲಿ ಎಷ್ಟು ಕನ್ನಡ ಪಿಕಪ್ ಮಾಡಿ ಎಷ್ಟು ಅದ್ಭುತವಾಗಿ ಬರೆಯೋದು, ಹಾಡೋದು ಎಲ್ಲ ಮಾಡ್ತಿದ್ರು. ನಮ್ಗೆ ಕನ್ನಡ ಮೇಷ್ಟ್ರು ಅವರು ಅಮ್ಮ, 1ರಿಂದ 5ನೇ ಕ್ಲಾಸ್ ವರೆಗೆ. ಮ್ಯಾಥ್ಸಿಗೆ ಮಾತ್ರ ಒಬ್ರು ಗಿರಿಜಾ ಕುಲಾಲ್ ಅಂತ ಬರ್ತಾ ಇದ್ರು. ಅವ್ರು ಸಹ ನನ್ಕಿಂತ ಒಂದು 15 ವರ್ಷ ದೊಡ್ಡವರು ಇರ್ಬೋದು. ಅವ್ರು ಆಗ ಕಾರಂತರಿಗೆ ತುಂಬಾ ಮೋಡಿ ಬರವಣಿಗೆ. ಅವ್ರು ಬಂದ್ರೆ ಅವರಿಗೆ ಓದ್ಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಅವರು ಡಿಕ್ಟೇಷನ್ ಹೇಳೋದು, ಈ ಬರೀಲಿಕ್ಕೆ ಲಿಪಿಕಾರ್ತಿಯರು ಬರ್ತಿದ್ರು. ಅವರಲ್ಲಿ ನಮ್ಮ ಕುಟುಂಬಕ್ಕೆ ತುಂಬಾ ಹತ್ರವಾಗಿ ತುಂಬಾ ವರ್ಷ ನಮ್ಮೊಟ್ಟಿಗಿದ್ದು ಮುಂದೆ ಟೀಚರ್ ಆದ್ರು. ಅವರು ಗಿರಿಜಾ ಟೀಚರ್, ಗಿರಿಜಾ ಕುಲಾಲ್ ಅಂತ ಪುತ್ತೂರ್ನವರು. ಅವರು ಮ್ಯಾಥ್ಸ್ ಹೇಳಿ ಕೊಡ್ತಿದ್ರು. ಇದು 2 ಮತ್ತೆ ಶಾಲೆಗೆ ಹೋದದ್ದು ನಾವು. ಆದ್ರೆ ನಮ್ಗೆ ಶಾಲೆಗೆ ಹೋದಾಗ ಅದರಿಂದ ಏನಾದ್ರು ಈ ಇಷ್ಟು ಒಂಟೆಗೆ ಹೊರೆ ಹಾಕಿದ್ದಾಗಿ, ಈಗ ಹೊರೆ ಹಾಕಿ ಶಾಲೆಗೆ ಹೋಗೋದು, ಮಕ್ಕಳನ್ನು ಟಾರ್ಚರ್ ಮಾಡೋದು ಬೆಳಗಿನ ಸಂಜೆವರೆಗೆ, ನಮ್ಗೆ ಅದು ಯಾವುದು ಇರ್ಲಿಲ್ಲ. ಆದ್ರೆ ಶಾಲೆಗೆ ಹೋದಾಗ ನಮ್ಗೆ ಹೊಸ್ತನ್ನು ಅರಿತುಕೊಳ್ಳಿಕ್ಕೇನು ಸಮಸ್ಯೆ ಆಗ್ಲಿಲ್ಲ. ಯಾಕಂದ್ರೆ ಆ ಕುತೂಹಲದಿಂದ ಎಲ್ಲವನ್ನು ಹುಡುಕಿ ನೋಡೋದೊಂದು ಬುದ್ಧಿ ಇತ್ತು. ಮನೆಯಲ್ಲಿ ಪುಸ್ತಕ ಇತ್ತು, ಅವರ ಲೈಬ್ರರಿ ತುಂಬಾ ಕೊಟ್ಬಿಟ್ರಲ್ಲ. ಬಟ್ ಆದ್ರೂ ಈಗ MGM ಕಾಲೇಜ್ನಲ್ಲಿ ಉಂಟದು, ಗೋವಿಂದ ಪೈ ಲೈಬ್ರರಿಗೆ ಕೊಟ್ಟಿದ್ರು. ಅದನ್ನೆಲ್ಲ ಚಲ್ಲಾಪಿಲ್ಲಿ ಆದದ್ದನ್ನು ವೈಸ್ ಚಾನ್ಸಲರ್ ವೆಂಕಟೇಶ್ ಅವರಿಗೆ ಕೇಳ್ಕೊಂಡೆ. ಅವರು ಮತ್ತೆ ಕಾಲೇಜ್ ಪ್ರಿನ್ಸಿಪಲ್ ಎಲ್ಲ ಸೇರಿ ಅದನ್ನು ಒಟ್ಟು ಮಾಡಿ 24 ವಾಲ್ಯೂಮ್ 1949 ಎಡಿಷನ್ ಆಫ್ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ ಇಂದ ಎಲ್ಲ ನ್ಯಾಷನಲ್ ಜಿಯೋಗ್ರಾಫಿಕ್ ಮ್ಯಾಗಝೀನ್ 1938ನೇ ಇಸ್ವಿಯಿಂದ ಸಬ್ಸ್ಕ್ರಿಪ್ಷನ್, ಲೈಫ್ ಮ್ಯಾಗಝೀನ್, ಟೈಮ್ ಮ್ಯಾಗಝೀನ್,
ಎಲ್ಲ ಇತ್ತು. ಹಾಗಾಗಿ ನಮ್ಗೆ ಅಬ್ಸರ್ವ್ ಮಾಡ್ಲಿಕ್ಕೆ ಮೆಟೀರಿಯಲ್ ಇತ್ತು, ಅದು ಶಿಸ್ತಿರ್ಲಿಲ್ಲ. ಒಂದ್ ರೀತಿಯಲ್ಲಿ ಮತ್ತೆ ಕಷ್ಟ ಸಹ ಆಗ್ತದೆ. ಈಗ ಕಾಂಪಿಟೇಟಿವ್ ವರ್ಲ್ಡ್ ನಲ್ಲಿ ಆ ಶಿಸ್ತಿಲ್ಲದೆ ಇದ್ರೆ ಕಷ್ಟ ಆಗ್ತದೆ. ಶಿಸ್ತೆಲ್ಲ ಕಲಿಬೇಕಾಯ್ತು ಸ್ವಲ್ಪ. ಆದ್ರೂ ಅದೊಂದು ವಿಭಿನ್ನವಾದ ಒಂದು ಎಜುಕೇಶನ್ ನಮ್ಗೆ ಅವರು ಕೊಟ್ರು. ಇನ್ನು ಅವರ ಕೆಲವೆಲ್ಲ ವೈಯಕ್ತಿಕವಾಗಿ ಅವರು ಅಲ್ಲಿ ಪುತ್ತೂರಿನಲ್ಲಿ ಇದ್ರು, ನಮ್ಮ ಅಮ್ಮ ಮತ್ತೆ ಅವರು ವೈಯಕ್ತಿಕವಾಗಿ ತುಂಬಾ ಸ್ಪಂದಿಸುವರು ಸಮಸ್ಯೆಗಳಿಗೆ. ತುಂಬಾ ಕಾರಂತರು ಹೊರಗೆ ನೋಡ್ಲಿಕ್ಕೆ ಜೋರು, ಅದ್ರ ಒಳಗಡೆ ತುಂಬಾ ಸಾಫ್ಟ್ ಅವರು. ಅವರಿಗೆ ಒಂದು ಒಬ್ಬ ಗಾಯ ಆಗಿದ್ರೆ ಒಬ್ಬನಿಗೆ, ಅಥವಾ ಆಸ್ಪತ್ರೆಯಲ್ಲಿ ಒಬ್ಬ ಇದ್ರೆ ಪೇಷಂಟ್, ಅವರಿಗೆ ನೋಡ್ಲಿಕ್ಕೆ ಆಗುದಿಲ್ಲ. 5 ನಿಮಿಷ ನೋಡಿ ಓಡಿ ಬರುದು ಹೊರಗೆ. ನಮ್ಮ ಅಮ್ಮ ಹಾಗೆ ಅಲ್ಲ, ಹೊರಗಿಂದ ತುಂಬಾ ಸಾಫ್ಟ್, ಮತ್ತೆ ಒಂದು ಆತ್ಮೀಯತೆ, ಒಂದು ಸೈಕಲಾಜಿಕಲ್ ಕೌನ್ಸಿಲರ್ ತರ. ಅಲ್ಲಿ ಯಾರು ಬಡವರು ಎಂತದೇ ಆದ್ರೂ ಬಂದು ಬಾಲಂತಮ್ಮ ಅಂತ ಮತ್ತೆ ಕೂತ್ಕೊಂಡು ಮಾತಾಡೋದು ತುಳುನಲ್ಲಿ, ಅವರ ಸಮಸ್ಯೆಗಳು ಏನೋ ಮಾಡೋದಾದ್ರೆ ಹೆಲ್ಪ್ ಮಾಡೋದು. ಆದ್ರೆ ಒಳಗೆ ಭಯಂಕರ ಟಫ್ ಅವರು ನಮ್ಮ ಅಮ್ಮ. ಏನು ನಮ್ಮ ಅಣ್ಣನಿಗೆಲ್ಲ ಟ್ಯೂಮರ್ ಆಗಿ ಬಾಂಬೆಯಲ್ಲಿ ತೀರಿಕೊಂಡ ಸಮಯದಲ್ಲಿ ಅವನಿಗೆ 61ನೇ ಇಸ್ವಿ ಅಂದ್ರೆ ಅವನಿಗೆ ಆಗ 21 ವರ್ಷ ಪ್ರಾಯ. ಅಲ್ಲೇನು ಬಿಸ್ನೆಸ್ ಎಲ್ಲ ಮಾಡಿ ದುಡ್ಡೆಲ್ಲ ಕಳ್ಕೊಂಡು ಕಡೆಗೆ ಬೊಂಬಾಯಲ್ಲಿ ನಮ್ಮ ತಂದೆಯವರಿಗೆ ತುಂಬಾ ಹತ್ತಿರದ ಮೂಡುಬಿದ್ರೆ ಸಂಜೀವ್ ರಾಯರು ಅಂತ ಇದ್ರು, ಅವ್ರು ತುಂಬಾ ಆತ್ಮೀಯರು. ಮತ್ತೆ ಮುಂಬೈ ಕನ್ನಡಿಗರಿಗೆ ಆಗ ದೊಡ್ಡ ಲೀಡರ್ ಅವರು, ಕನ್ನಡ ಪರ ಇದಕ್ಕೆಲ್ಲ. ಅವರು ಇದ್ದಾರೆ ಅಂತ ಹೇಳಿ ಬಾಂಬೆಗೆ ಬಂದು ಅವನಿಗೆ ಸರ್ಜರಿ ಎಲ್ಲ ಮಾಡಿದ್ರು. ಸರ್ಜರಿ ಮಾಡಿದ ಟೈಮ್ನಲ್ಲಿ ಅಮ್ಮ ಇದ್ದದ್ದು ಅವನ ಪಕ್ಕದಲ್ಲಿ. ನಮ್ಮ ತಂದೆಯವರಿಗೆ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಹೊರಗೆ ಕೂತ್ಕೊಳ್ಳೋದು ಹಾಸ್ಪಿಟಲ್ ನಲ್ಲಿ. ಸೊ ಆ ರೀತಿ ಅವ್ರದ್ದೊಂದು ವ್ಯಕ್ತಿತ್ವ ಬಹಳ ಬೇರೆ ತರ ಇತ್ತು. ಮುಂದೆ ನನ್ನ ವೈಯಕ್ತಿಕವಾಗಿ ನನ್ಗೇನಂದ್ರೆ, ಅವ್ರ ಹತ್ರ ಯಾವ ವಿಚಾರ ಬೇಕಾದ್ರೂ ವಾದ ಮಾಡ್ಬೋದಿತ್ತು, ಡಿಸ್ಎಗ್ರಿ ಮಾಡ್ಬೋದಿತ್ತು. ಬಟ್ ಅವರು ಒಂದು ರೀತಿಯಲ್ಲಿ, ನನ್ನ ಅಕ್ಕ ಮತ್ತೆ ಅಣ್ಣ ಅವರು 8 ವರ್ಷ ದೊಡ್ಡವರಿದ್ದರಿಂದ ಅವ್ರಿಗೂ ಅವರ ಸಂಬಂಧ ಒಂದು ಬೇರೆ ರೀತಿ ಇತ್ತು. ನನ್ನ ಮತ್ತೆ ಕ್ಷಮನ್ ಹುಟ್ಟುವಾಗ ಅವರು ಸ್ವಲ್ಪ ಮೆಲ್ಲೋ ಆಗಿದ್ರು ಕಾರಂತರು. ಅವ್ರ ಹತ್ರ ಇನ್ನು ಜೋರಾಗಿದ್ರು. ಅಷ್ಟು ಅವರ ಪ್ರಖರತೆ ಕಮ್ಮಿ ಆಗ್ತಾ ಹೋಯ್ತು, ಇದು ನಾವು ನೋಡಿದ್ದೇವೆ. ಅದನ್ನ ಅವರು ಈ ಪ್ರಖರತೆ ಇಳಿದದ್ದು ಆ ಜೀವನದಲ್ಲಿ ಅವರು ಫೇಸ್ ಮಾಡಿದ ತೊಂದರೆಗಳು, ನಮ್ಮ ಅಮ್ಮ ಫೇಸ್ ಮಾಡಿದ ತೊಂದರೆಗಳು, ಅದರಿಂದಾಗಿ ಅವರ ನಿಷ್ಠುರತೆ, ಪ್ರಖರತೆ ಕಮ್ಮಿ ಸ್ವಲ್ಪ ಮಟ್ಟಿಗೆ ತುಂಬಾ ಸಾಫ್ಟ್ ಆಗ್ತಾ ಹೋದ್ರು ಅವರು. ಅನೇಕ ಕಡೆ ಇದು ಈ ಸಾಫ್ಟ್ನಿಂಗ್ ಪ್ರಾಸೆಸ್ ನೋಡ್ಬೋದು. ಜೀವನದಲ್ಲಿ ಎಲ್ರಿಗೂ ಆಗ್ತದೆ, ಐ ಥಿಂಕ್ ವಯಸ್ಸಾಗುವಾಗ ಆಗ್ತದೆ. ಬಟ್ ಅವರ ಜ್ಞಾನ ಮತ್ತೆ ದೇವದೂತರು ಎಲ್ಲ ನೋಡಿದ್ರೆ ಆಗ ಅವರು ಎಗ್ನಾಸ್ಟಿಕ್ ಮಾತ್ರ ಅಲ್ಲ, ಏಥಿಸ್ಟ್ ಮಾತ್ರ ಅಲ್ಲ, ಉಗ್ರವಾಗಿ ಈ ಪೆರಿಯಾರ್ ಸ್ಟೈಲ್ ನಲ್ಲಿ ವೇದಾಂತ ಫಿಲಾಸಫಿಯನ್ನು, ದೇವತೆಗಳನ್ನು ಲ್ಯಾಂಪೂನ್ ಮಾಡ್ತಿದ್ರು. ಮುಂದೆ ಅವರು ಈ ಕಷ್ಟಗಳೆಲ್ಲ ನೋಡೋದು, ಬೇರೆಯವ್ರ ಕಷ್ಟಗಳನ್ನ ನೋಡುವಾಗ ಅವರಿಗೆ ಪ್ರಾಯಶಃ ಇದೊಂದು ಅವರಿಗೆ ಸಹಾಯ ಆಗ್ತದಾದ್ರೆ, ನಾನ್ ನಂಬೇಕು ಅಂತಿಲ್ಲ, ಅವರಿಗೆ ಸಹಾಯ ಆಗ್ತಾ ಇದ್ರೆ ಮಾಡ್ಕೊಳ್ಳಿ ಅಂತ ಒಂದು ರೀತಿ ಬದಲಾದ್ರು ಅವರು. ಅದೊಂದು ಇನ್ಸ್ಟೆನ್ಸ್ ನೆನಪಾಗ್ತದೆ. ಅವರಿಗೆ 90 ವಯಸ್ಸಾದಾಗ ಅವರಿಗೆ ಭಾರತೀಯ ವಿದ್ಯಾಭವನದ ಲಂಡನ್ ಇದ್ರೆ ಮತ್ತೂರು ಕೃಷ್ಣಮೂರ್ತಿ ಅವರು ಅವರ ಬಹಳ ಅಭಿಮಾನಿ. ಅವರು ಮತ್ತೂರಿಂದ 2 ಜನ ಅದ್ವೈತ ಪುರೋಹಿತರನ್ನು ಕರ್ಕೊಂಡು ಬಂದು, ನಿಮಗೊಂದು ಎಂತದೋ ಮಾಡ್ಬೇಕು ಪೂಜೆ ತರ ಅಂತ, ಆಯ್ತು ನಿಮ್ಗೆ ಖುಷಿ ಆದ್ರೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನು ನಿಂತಿದ್ದೆ ಅಲ್ಲೇ. ಅವರು ಇವರಿಗೇನೋ ಭಸ್ಮ ಹಾಕಿದ್ರು, ಜಾಗಟೆ ಬಾರಿಸಿದ್ರು. ಸಂಸ್ಕೃತದಲ್ಲಿ ಕೃಷ್ಣಮೂರ್ತಿಯವರ ಮುಖದಲ್ಲಿ ಭಕ್ತಿ ತುಳುಕ್ತಾ ಇತ್ತು. ಆ ಪೂಜೆ ಮಾಡೋರ ಮುಖದಲ್ಲಿ ಬೋರ್ಡಮ್. ಅವರಿಗೊಂದು ರುಟೀನ್ ಅದು. ಇವರು ಸುಮ್ಮನೆ ನಿಂತಿದ್ರು. ಆಮೇಲೆ ಮುಗಿದ್ಮೇಲೆ ಆಯ್ತಲ್ಲ, ನಿಮ್ಗೆ ಖುಷಿ ಆಯ್ತಲ್ಲ, ಸಾಕು ಅಂದ್ರು. ಸೊ ಹಾಗೆ ಅವರು ಟಾಲರೇಟ್ ಮಾಡಕ್ ಶುರು ಮಾಡಿದ್ರು ಸ್ವಲ್ಪ. ನಮ್ಮ ಅಮ್ಮ ಅವ್ರ ತರನೇ ಇದ್ರು, ರ್ಯಾಷನಲಿಸ್ಟ್ ಆಗಿದ್ರು. ನನ್ಗೆ ಅವ್ರ ನೆನ್ಪುಂಟು, ಒಂದ್ಸಲ ಲೈಫ್ ಮ್ಯಾಗಝಿನ್ ಅಲ್ಲಿ ಬರ್ಟ್ರಾಂಡ್ ರಸೆಲ್ ನ ವಿಷಯ ದೊಡ್ಡ ಆರ್ಟಿಕಲ್ ಇತ್ತು, ಅವರ ಪ್ರೊಫೈಲ್ ಎಲ್ಲ ಆಗಿ ನೋಡು ಹಾಗೆ ಹೀಗೆ ಅಂತೆಲ್ಲ ನಮ್ಮ ಅಮ್ಮ ಹೇಳಿದ್ರು. ಮತ್ತೆ ಅವರಿಗೆ ನಮ್ಮ ಅಣ್ಣ ತೀರಿದ್ಮೇಲೆ ಅವ್ರ ಅಜ್ಜಿ ನಮ್ಮ ಮನೆಯಲ್ಲಿದ್ರು.
ಮಲ್ಲಪ್ಪೆ ಅಂತ ಹೇಳೋದು, ಅವ್ರ ಹೆಸರು ಅಕ್ಕಮ್ಮ ಅಂತ. ಅವರನ್ನು ನೋಡ್ಕೊಳ್ಳೋದು, ಫೈನಾನ್ಷಿಯಲ್ ಟ್ರಬಲ್ಸ್, ಹಾಗಾಗಿ ಅವರು ತುಂಬಾ ವೀಕ್ ಆದ್ರು. ಆಮೇಲೆ ಅವರಿಗೆ ತುಂಬಾ ಈ ಭಕ್ತಿ, ದೈವ ಭಕ್ತಿ, ರಿಚುವಲ್ಸ್ ಎಲ್ಲ ತುಂಬಾ ಆಯ್ತದು ಕೊನೆಗೆ. ಅದ್ರ ಮೊದ್ಲಿಂದು ನಂಬಿಕೆ ಇತ್ತು, ಒಂದು ದೇವರ ಕೋಣೆ ಎಲ್ಲ ಮಾಡ್ಕೊಂಡಿದ್ರು ಮನೆಯಲ್ಲಿ ಎಲ್ಲ. ತಾತನ ಹಾಗೆ ಅಲ್ಲ. ಆದ್ರೆ ತಾತ ಅಂತ ನಾವು ಕರೆಯೋದು, ಅದು ನಮ್ಮ ಅಣ್ಣ ಶುರು ಮಾಡಿದ್ದು. ಅವನು ತೊದಲ್ತಾ ತಾತ ತಾತ ಅಂತ ಕರ್ದ ಅಂತೆ. ಸೊ ಅವನು ಹೇಳಿದ ಅಂತ ಅಕ್ಕ ಹೇಳಿಲ್ಲ, ಹಾಗೆ ನಾವು ಎಲ್ರು ಅವ್ರನ್ನ ತಾತ ಅಂತಲೇ ಕರ್ದದ್ದು ಯಾವತ್ತು. ಸೊ ಟೈಮ್ ಲೇಟ್ ಆಗ್ತಾ ಉಂಟಾ? ಇಲ್ಲ ಅಲ್ಲ, ಓಕೆ, ನಾನು ಸರಿ ಟೈಮ್ ನೋಡಿಲ್ಲ. ಸೊ ಹೀಗೆ ಅವರು ಒಂದು ರೀತಿಯಲ್ಲಿ ನಮ್ಮನ್ನು ಬೆಳಿಲಿಕ್ಕೆ ಬಿಟ್ಟಾಗ ನಾವು ನಮ್ಮನವೇ ದಾರಿ ಹಿಡ್ಕೊಂಡೆವು. ನಮ್ಮ ಅಕ್ಕ ಸೈಕಾಲಜಿ ಮಾಡಿದ್ರು, ಅಮ್ಮನಿಗೆ ಮೆಂಟಲ್ ಬ್ರೇಕ್ ಡೌನ್ ಆಯ್ತು. ಆಗ ಅವಳು ಬಂದು ತುಂಬಾ ಹೆಲ್ಪ್ ಮಾಡ್ತಿದ್ಲು. ನಮ್ಮ ಕೋಟದಲ್ಲಿ ನಮ್ಮ ಕಸಿನ್ ಒಬ್ರಿದ್ದು, ಕಾರಂತರಿಗೆ 11 ಜನ ಸಿಬ್ಲಿಂಗ್ಸ್. ಅದರಲ್ಲಿ ಕೆಲವರ ಬಗ್ಗೆ ಅವರಿಗೆ ಬಹಳ ಹತ್ತಿರವಾಗಿದ್ರು, ಬಹಳ ಗೌರವ ಇದ್ದದ್ದು KR ಕಾರಂತರು, ರಾಮಕೃಷ್ಣ ಕಾರಂತ್. ಅವರು 884ನೇ ಇಸ್ವಿಯಲ್ಲಿ ಹುಟ್ಟಿದವರು. ಇವರಿಗಿಂತ 8 ವರ್ಷ ದೊಡ್ಡವರು. ಸ್ವಾತಂತ್ರ್ಯ ಚಳುವಳಿಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ನೇತಾರರಾಗಿದ್ರು. ಕಾರ್ನಾಡ್ ಸದಾಶಿವರಾಯರ ಗರಡಿಯಲ್ಲೇ ಪಳಗಿದವರು ಅವರು. ರಾಜಾಜಿಯವರು ಲಿಮಿಟೆಡ್ ಫ್ರಾಂಚೈಸ್ ಗವರ್ಮೆಂಟ್ ಮದ್ರಾಸ್ ಪ್ರೆಸಿಡೆನ್ಸಿಗೆ ಮುಖ್ಯಮಂತ್ರಿಗಳಾಗಿ ಆಗಿದ್ದಾಗ ಅವರ ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ರು KR ಕಾರಂತರು. ಆಮೇಲೆ ಪ್ರಕಾಶಂ ಗವರ್ಮೆಂಟ್ ನಲ್ಲಿ ರೆವಿನ್ಯೂ ಮಿನಿಸ್ಟರ್ ಆಗಿದ್ರು. ಆಗ್ಲೇ ಟೆನೆನ್ಸಿ ರಿಫಾರ್ಮ್ ಅದೆಲ್ಲ ತಂದಿದ್ರು. ಅವ್ರು ಸ್ವಲ್ಪ ಸೋಷಿಯಲಿಸ್ಟ್ ಟೈಪ್ ಇದ್ರು. ಮುಂದೆ ಕಾಂಗ್ರೆಸ್ ನಲ್ಲಿ ಕರಪ್ಷನ್ ಜಾಸ್ತಿ ಆಗ್ತದೆ ಅಂತ ಅವರು ಕಾಂಗ್ರೆಸ್ ಬಿಟ್ಟು 1948ರಲ್ಲೇ ಕಾಂಗ್ರೆಸ್ ಬಿಟ್ಟು ಕರಪ್ಷನ್ ಜಾಸ್ತಿ ಆಗ್ತದೆ ಅಂತ ಪ್ರಜಾ ಸೋಷಿಯಲಿಸ್ಟಿಕ್ ಪಾರ್ಟಿಗೆ ಸೇರಿದ್ರು. ಹಾಗೆ ಇಲೆಕ್ಷನ್ಗೆ ನಿಂತದ್ದು ಆಗ 52ನೇ ಇಸ್ವಿಯಲ್ಲಿ ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿಯಿಂದ ಪುತ್ತೂರಿನಲ್ಲಿ ಇಲೆಕ್ಷನ್ಗೆ ನಿಂತರು. ಇಲೆಕ್ಷನ್ಗೆ ನಿಂತಾಗ ಇದು ಅಮ್ಮ ಹೇಳಿದ್ ನನಗೆ, ನಾನು ಇದ್ದೆ ಅಲ್ಲಿ, ಬಟ್ ನನ್ಗೆ ನೆನಪಿಲ್ಲ, ಘಟನೆ ನೆನಪಾಗ್ತಾ ಇಲ್ಲ. ನಮ್ಮ ಅಮ್ಮ ಹೇಳಿದ್ದು, JB ಕೃಪಲಾನಿ ಅವರು ಸ್ವತಂತ್ರ PSP ಯ ಫೌಂಡರ್, ಬಹಳ ಹಿರಿಯ ಫ್ರೀಡಮ್ ಫೈಟರ್ ಅವರು, ರಾಜಾಜಿ ಅವರ ತರ, ಗಾಂಧೀಜಿ ಅವರಿಗೆ ನಿಖರ. ಆದ್ರೆ ಅವರೆಲ್ಲ ಕಾಂಗ್ರೆಸ್ ಬಿಟ್ಟಿದ್ರು ಆಗ. ರಾಜಾಜಿ ಬಿಟ್ಟಿದ್ರು, ಕೃಪಲಾನಿ ಬಿಟ್ಟು ಸೋಷಿಯಲಿಸ್ಟ್ ಆದ್ರು, ರಾಜಾಜಿ ಸ್ವತಂತ್ರ ಪಾರ್ಟಿ ಮಾಡಿದ್ರು. ಆ ದೊಡ್ಡ ನಾಯಕ ಅವರು ಬಂದು ಪುತ್ತೂರಿನಲ್ಲಿ ಕೋರ್ಟ್ ಗುಡ್ಡೆಯಲ್ಲಿ ಭಾಷಣ, ಅವರ ಭಾಷಣ ಇಡೀ ಹಿಂದಿಯಲ್ಲಿ. ಪುತ್ತೂರಿನಲ್ಲಿ ಯಾರಿಗೂ ಹಿಂದಿ ಅರ್ಥ ಆಗುದಿಲ್ಲ. ಒಬ್ರು ಅನುವಾದಕರು, ಅವ್ರ ಹೆಸರು ಮರ್ತೋಯ್ತು, ಒಬ್ರು ಹವ್ಯಕರು, ಅವರು ಲಾಯರ್, ಅವ್ರ ಹೆಸರು ಮರ್ತೋಯ್ತು. ಅವರು ಅನುವಾದ ಮಾಡ್ತಾ ಇದ್ರು. ಈ ಜನ ಎಲ್ಲ ಗುಲ್ಲು ಅಡ್ಡ ಮಾತಾಡೋದು, ಯಾರು ಕೇಳುದಿಲ್ಲ. ಕೃಪಲಾನಿಗೆ ಮೂಗಿನ ತುದಿಯವರೆಗೆ ಸಿಟ್ಟು, ನಮ್ಮ ತಂದೆಯವರು ಕ್ಯಾಂಡಿಡೇಟ್. ಸೊ ಅವರು ಕಿರ್ಚಿದ್ರಂತೆ ಹಿಂದಿಯಲ್ಲಿ, ತುಮ್ ಸಬ್ ಗಧೆ ಹೋ ಅಂತ. ಯಾರು ಗಲಾಟೆ ಮುಗಿತಾ ಉಂಟು. ಈ ಟ್ರಾನ್ಸ್ಲೇಟರ್ ಮತ್ತೆ ನೋಡಿ ಸುಮ್ನಾಗಿರಿ, ನಾವೆಲ್ಲ ಕತ್ತೆಗಳಂತೆ ಅಂತ ಹೇಳಿದ್ರಂತೆ. ಆಗ ಇನ್ನೂ ಗಲಾಟೆ ಜಾಸ್ತಿ ಆಯ್ತಂತೆ. ಅಮ್ಮ ಹೇಳಿದ ಕತೆ ಇದೆಲ್ಲ. ಸೊ ಹಾಗೆ ಅವರ ರಾಜಕೀಯ, ಅವರು ನಾನು ಈ ಹಂತದಲ್ಲೆಲ್ಲ ನಾನು ಓದಿ ಮುಂದೆ ಇದನ್ನು ಮುಗಿಸ್ತೇನೆ, ಜಾಸ್ತಿ ಮಾತಾಡುವುದಿಲ್ಲ ನಾನು. ಅಷ್ಟರಲ್ಲಿ ನಾನು ಒಂದು ಕಲ್ತ್ಕೊಂಡಿದ್ದೆ ಅವರಿಂದ, ಏನಾದ್ರೂ ನಾನು ನನ್ನಷ್ಟಕ್ಕೆ ಮಾಡ್ಬೇಕು. ಇವರ ಇನ್ಫ್ಲುಯೆನ್ಸು ಇವ್ರದ್ದು ಬೇಡ, ನಾನ್ ಮಾಡೋದು ನಾನೇ ಅಂತ. ಸೊ ನಾನು 65ನೇ ಇಸ್ವಿಯಲ್ಲಿ ಅವರೊಂದು ಲೈಫ್ ಮ್ಯಾಗಝಿನ್ ತಂದು ಕೊಟ್ಟಿದ್ರು ನನಗೆ. ಲೈಫ್ ಮ್ಯಾಗಝಿನ್ ಬರ್ತಿತ್ತು. ನಾನು ಅಷ್ಟೊತ್ತಿಗೆ ನನ್ಗೆ 17 ವರ್ಷ ಪ್ರಾಯ. ಇಂಜಿನಿಯರಿಂಗ್ ಸೇರಿದ್ದೆ ಅಷ್ಟೇ, NITK ಅಲ್ಲಿ ಎಂಜಿನಿಯರಿಂಗ್ ಸೇರಿದ್ದೆ. ಸೇರೋ ಮೊದಲು ಹೇಳಿದ್ರು, ನಿನ್ಗೆ ಝುವಾಲಜಿಯಲ್ಲಿ ಇಂಟ್ರೆಸ್ಟ್ ಅಲ್ವಾ, ನೀನ್ ಯಾಕೆ ಎಂಜಿನಿಯರಿಂಗ್ ಮಾಡೋದು ಅಂತ. ಅಂದ್ರೆ PUC ಅಲ್ಲಿ ಒಳ್ಳೆ ಮಾರ್ಕ್ ಇತ್ತು ಆಗ. ನಮ್ಮ ಜನರೇಷನ್ ನಲ್ಲಿ ಒಳ್ಳೆ ಮಾರ್ಕ್ ಇದ್ರೆ ಒಂದು ಡಾಕ್ಟರ್ ಆಗೋದು, ಇಲ್ಲ ಇಂಜಿನಿಯರ್ ಆಗೋದು, ಬೇರೆ ಏನು ಇಲ್ಲ, ಎರಡೇ ಇದ್ದದ್ದು ಆಪ್ಷನ್. ಸೊ ನಾನು ಹೇಳಿದೆ, ಝುವಾಲಜಿ ಮಾಡಿದ್ರೆ ಡಾಕ್ಟರ್ ಆಗ್ಬೇಕಷ್ಟೇ, ನನ್ಗೆ ಆಸಕ್ತಿ ಇಲ್ಲ, ನಂಗೆ ಬೇರೆ ಪ್ರಾಣಿಗಳ ಬಗ್ಗೆ ಇಂಟ್ರೆಸ್ಟ್ ಉಂಟು, ಮನುಷ್ಯ ಪ್ರಾಣಿಯ ಬಗ್ಗೆ ನಾನು ಇಡೀ ಲೈಫ್ ಲಾಂಗ್ ಕಳೀಲಿಕ್ಕೆ ತಯಾರಿಲ್ಲ. ನಾನು ಎಂಜಿನಿಯರಿಂಗ್ ಮಾಡ್ತೇನೆ, ಸಂಬಳ ಎಲ್ಲ ಚೆನ್ನಾಗಿ ಬಂದ್ರೆ ಕಾಡು ಸುತ್ತಾಡ್ಕೊಂಡೆಲ್ಲ ಮಾಡ್ತೇನೆ ಅಂತ.
ಅವ್ರಿಗೆ ನಿಸರ್ಗ ಪ್ರೇಮ ಇತ್ತು. ಅದು ಏಸ್ಥೆಟಿಕ್, ಅದು ನಮ್ಮಲ್ಲಿ ಇಲ್ಲ. ನಮ್ಮ ಸಂಸ್ಕೃತಿಯಲ್ಲಿ ನಿಸರ್ಗ ಪ್ರೇಮ ಇಲ್ಲ. ಈಗ ನಮ್ಮಲ್ಲಿ ಹೆಚ್ಚು ಕಡಿಮೆ ಭಾರತದಲ್ಲಿ 1200 ಪಕ್ಷಿ ಪ್ರಭೇದಗಳಿವೆ. ಯಾವುದಕ್ಕೂ ಹೆಸರಿಲ್ಲ. ನೀವು ಕನ್ನಡದಲ್ಲಿ ನೋಡಿ, ಇನ್ನೊಂದು ಭಾಷೆಯಲ್ಲಿ ನೋಡಿ, ಒಂದು 50ಕ್ಕೆ ಹೆಚ್ಚು ಹೆಸರು ಸಿಕ್ಕಿದ್ರೆ ಕಷ್ಟ. ನಾವು ಇನ್ವರ್ಡ್ ಲುಕಿಂಗ್ ನಮ್ದೆಲ್ಲ, ಮೇಲೆ ಹೋಗೋದು ಫಾಸ್ಟ್ ಆಗಿ ಹೇಗೆ ಅಂತ. ಹೊರಗಿಂದ್ರ ಬಗ್ಗೆ ನಮ್ಗೆ ಕ್ಯೂರಿಯಾಸಿಟಿ ಇಲ್ಲ. ಅವ್ರಿಗೆ ಇತ್ತದು. ಅವರ ತಮ್ಮ ನರಸಿಂಹ ಕಾರಂತರಿಗೆ ಇತ್ತು. ಅವ್ರು ಹಾವು ಹಿಡಿತಿದ್ರು. ಏಸ್ಥೆಟಿಕ್ ಆಗಿ ಅವರಿಗೆ ತುಂಬಾ ಪ್ರಾಣಿ ಪಕ್ಷಿ ಅದೆಲ್ಲ ಇದಿತ್ತು. ಅವರು ಕೊಡಚಾದ್ರಿ ಬೆಟ್ಟಕ್ಕೆ 1930ರಲ್ಲಿ ಹತ್ತಿ ಇಳಿಯುವಾಗ ಒಂದು ಹುಲಿ ನೋಡಿದ್ರು. ನಂಗೆ ಅದನ್ನ ಹೇಳಿದ್ರು ಅವರು. ನಾನು 65ನೇ ಇಸ್ವಿಯಲ್ಲಿ ಕುದುರೆಮುಖ ಹತ್ತುವಾಗ ಅಲ್ಲಿ ಸೈಮನ್ ಲೋಬೋ ಅಂತ ಒಬ್ಬ ಇದ್ದ. ಅವನು 1920ರಿಂದ ಅಲ್ಲಿ ಇದ್ದವನೊಬ್ಬ ಕೇರ್ ಟೇಕರ್. ಅವನು ಹೇಳಿದ್, ನಿಮ್ಮ ತಂದೆಯವರು ಬಂದಿದ್ರು, ಆಗ ಬಂದಿದ್ರು ಅಂತ. ಸೊ ಈ ನಿಸರ್ಗ ಪ್ರೇಮ ಅವರಿಂದ ಬಂದದ್ದು ನಮ್ಗೆ. ಆ ಪಕ್ಷಿ ನೋಡೋದು, ಅದು ಇದು, ಪ್ರಾಣಿಗಳ ಬಗ್ಗೆ ಕುತೂಹಲ, ಅದು ಮಕ್ಕಳಲ್ಲಿ ಇರ್ತದೆ. ಅದನ್ನ ನಾವು ಶಾಲೆಗೆ ಹೋಗಿ ಅದನ್ನು ಕೊಂದು ಬಿಡ್ತೇವೆ. ಅದು ನನ್ಗೆ ಆಗ್ಲಿಲ್ಲ. ನನ್ಗೆ ಅದೇ ಮಾಡ್ಬೇಕು ಅಂತ ಆಯ್ತು. ಕೊನೆಗೆ ಎಂಜಿನಿಯರಿಂಗ್ ಎಲ್ಲ ಆಯ್ತು. ಎಂಜಿನಿಯರಿಂಗ್ ಮಾಡಿ 71ನೇ ಇಸ್ವಿಯಲ್ಲಿ ನಮ್ಮ ತಂದೆಯವರಿಗೂ ಪೈ ಕುಟುಂಬದವರಿಗೂ ತುಂಬಾ ಹಳೆ ಬಾಂಧವ್ಯ. ಡಾಕ್ಟರ್ ಮಾಧವ್ ಪೈ ಮತ್ತೆ ಅವರ ಅಣ್ಣ ಉಪೇಂದ್ರ ಪೈಗಳು ನಮ್ಮ ತಂದೆಯವರಿಗೆ ತುಂಬಾ ಅಂದ್ರೆ ಬಹಳ ಅಭಿಮಾನ ಇತ್ತು ನಮ್ಮ ತಂದೆಯವರಿಗೆ, ಅವ್ರು ಮಾಡುವ ಕೆಲಸದ ಬಗ್ಗೆ ಎಲ್ಲ. ಅವರಿಬ್ರು ಇವರಿಗಿಂತ ವಯಸ್ಸಿನಲ್ಲಿ ಸ್ವಲ್ಪ ದೊಡ್ಡವರು. ಹಾಗೆ ಆಗ ಅವರಿಗೆ ಅಫಿಲಿಯೇಷನ್ ಎಲ್ಲ ಸಿಕ್ಲಿಕ್ಕೆ ಕರ್ನಾಟಕ ಯೂನಿವರ್ಸಿಟಿ ಎಲ್ಲ ಸಹಾಯ ಮಾಡಿದ್ರು. ಅದು ಉಪಾಧ್ಯಾಯರು ಒಂದ್ ಕಡೆ ಬರ್ದಿದ್ದಾರೆ ಅದರ ಬಗ್ಗೆ ಲೇಖನ. ಸೊ ಆಗ ಟಿ.ಎ. ಪೈ ಅವರು ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ರು, ಆಗ್ಬೇಕಿತ್ತು. ಅವ್ರು ಹೇಳಿದ್ರು, ನಮ್ಮ ಫ್ರೆಂಡ್ ಒಬ್ರು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ತಾರೆ ಬಾಂಬೆಯಲ್ಲಿ, ಅದು ಬೆಳೀತದೆ, ಅದು ಹೊಸ ತಂತ್ರಜ್ಞಾನದಿಂದ ಬೆಳೀತದೆ, ಉಲ್ಲಾಸನ ಅಲ್ಲಿ ಕಳಿಸಿ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಆಗಿ ಹಾಕಿ ಅಂತ ನನ್ನ ಹತ್ರ ಕೇಳಿದ್ರಿ. ಇವರು ಬಂದು, ಹೋಗ್ತೀಯ ಅಲ್ಲಿ ಬಾಂಬೆಗೆ, ಟಿ.ಎ. ಪೈಗಳು ಹೇಳ್ತಾರೆ ಅಂತ. ನಾನು ಹೇಳಿದೆ, ನಾನು ಬೊಂಬೈಗೆ ಹೋಗುದೇ ಇಲ್ಲ, ನನಗೆ 5-6 ಗಂಟೆ ಮೋಟರ್ ಸೈಕಲ್ ಅಲ್ಲಿ ಹೋಗಿ ಕಾಡಿನಲ್ಲಿ ಸುತ್ತಾಡುವಂತ ಜಾಗ ಬೇಕು, ಬಾಂಬೆಗೆ ಹೋದ್ರೆ ನನ್ನ ಲೈಫೇ ಮುಗ್ದೋಗ್ತದೆ ಅಂತ ಹೇಳಿದ್ದೆ. ಹೋಗ್ಲಿಲ್ಲ ನಾನು. ಆ ಕಂಪನಿ ರಿಲಯನ್ಸ್ ಆಗ ಸ್ಟಾರ್ಟ್ ಆಗ್ತಿತ್ತು. ಪೈ ಅವರ ಫ್ರೆಂಡ್ ಧೀರುಭಾಯ್ ಅಂಬಾನಿ, ಅವರಿಗೆ ಸ್ಪೆಷಲ್ ಲೈಸೆನ್ಸಸ್ ಎಲ್ಲ ಕೊಡಿಸಿದ್ರು ಅವರು. ಆದ್ರೆ ನಾನೇನ್ ರಿಗ್ರೆಟ್ ಇಲ್ಲ ಕಂಪನಿಗೆ ನಾನು ಸೇರಿಲ್ಲ ಅಂತ. ಅಲ್ಲ, ಒಂದು ಜೀವನ ಹೇಗೆ ನಿಮ್ಮನ್ನು ಒಂದು ಡೈರೆಕ್ಷನ್ ಅಲ್ಲಿ ತಳ್ಳುತ್ತದೆ ಅಂತ ಹೇಳಿ. ಮುಂದೆ ನಾನು ಒದ್ದಾಡಿ ಅದು ಇಲ್ಲಿ ಸಮಯ ಅಲ್ಲ ಅದು ಹೇಳಲಿಕ್ಕೆ. ನಾನು ಕೊನೆಗೆ ಈ ಕ್ಷೇತ್ರಕ್ಕೆ ಬಂದಾಗ ಅವರಿಗೆ ತುಂಬಾ ಸಂತೋಷ ಆಗಿತ್ತು. ನಾಗರಹೊಳೆಗೆ ಆಗಾಗ ಬರುವವರು, ವಾಚ್ ಟವರ್ ನಲ್ಲಿ ಕೂರೋದು ನನ್ನೊಟ್ಟಿಗೆ. ಈ ಕಾಲರ್ ಹಾಕಿದಾಗ ಹುಲಿ ತೋರಿಸಿದ್ದೆ, ನನ್ನ ಮಗಳು ಇದ್ಲು. ಅದೆಲ್ಲ ನನಗೆ ಬಹಳ ಒಂದು, ಅವರಿಗೆ ನಿಜವಾಗಿ ನಾನು ಕೊನೆಗೆ ಏನು ಮಾಡ್ತಾ ಇದ್ದೇನೆ ಅದರ ಬಗ್ಗೆ ಬಹಳ ಒಂದು ಅಭಿಮಾನ ಇತ್ತು. ಅವರಿಗೆ ಅರ್ಥನೂ ಆಗ್ತಿತ್ತು. ಅದೆಲ್ಲ ಶುರುವಾದದ್ದು ಒಂದು ಲೈಫ್ ಮ್ಯಾಗಝಿನ್ ನೋಡಿ. 65ನೇ ಇಸ್ವಿಯಲ್ಲಿ ನಾನು ಈ ಜಿಮ್ ಕಾರ್ಬೆಟ್ ಎಲ್ಲ ಓದಿದ್ದೆ, ಈ ಬೇಟೆ, ಅದರಲ್ಲಿ ವಿವರಗಳಿದೆ ಅಷ್ಟೇ ಅವರಿಗೆ ಆದದ್ದು, ಅದರಲ್ಲಿ ವಿಜ್ಞಾನ ಇಲ್ಲ. 63ನೇ ಇಸ್ವಿಯಲ್ಲಿ ಜಾರ್ಜ್ ಶಾಲರ್ ಅಂತ ಹೇಳಿ ಅವರು ಖಾನಾಗೆ ಬಂದು ಹುಲಿಗಳ ಪ್ರಥಮ ಅಧ್ಯಯನ ಮಾಡಿದವರು. ಆ ಅಧ್ಯಯನದ ಬಗ್ಗೆ ಲೈಫ್ ಮ್ಯಾಗಝಿನ್ ರಿಪೋರ್ಟ್ ಮಾಡುವಾಗ ಅದನ್ನು ಓದಿ ನಾನು ಡಿಸೈಡ್ ಮಾಡಿದ್ದು 65ರಲ್ಲಿ. ಒಂದಲ್ಲ ಒಂದು ದಿನ ನಾನು ಇದನ್ನು ಮಾಡ್ತೇನೆ ಅಂತ. ಅದು ನನಗೆ 20 ವರ್ಷ ಟೈಮ್ ಆಯ್ತು ಮಾಡ್ಲಿಕ್ಕೆ. ಅಂತೂ ಆ ಶಾಲರ್ ಪುಸ್ತಕ ತಂದು ಕೊಟ್ಟವರು ಅವರೇ ನನಗೆ. ಸೊ ಅನೇಕ ರೀತಿಯಲ್ಲಿ ನಾನು ಈ ದಾರಿ ಹಿಡಿಲಿಕ್ಕೆ ಅವರದ್ದು ಬಹಳ ಪ್ರಮುಖ ಪಾತ್ರ ಇತ್ತು. ಮತ್ತೆ ನಾನು ಕೊನೆಯಲ್ಲಿ ಇದರಲ್ಲಿ ಏನೋ ಅಚೀವ್ ಮಾಡಿದಾಗ ಬಹಳ ಅವರಿಗೂ ಸಂತೋಷ ಇತ್ತು ಅದರಲ್ಲಿ. ಸೊ ಹೀಗೆ ಒಂದು ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಗೌರವಿಸುವ ವ್ಯಕ್ತಿ ನಾನು. ಅವ್ರ ಬಗ್ಗೆ ಕೆಲವು ಭಿನ್ನಾಭಿಪ್ರಾಯಗಳು ಇತ್ತು. ಯಾಕಂದ್ರೆ ಅವರು ಬದಲಾದ್ರು, ಕೆಲವು ರೀತಿಯಲ್ಲಿ ಬದಲಾದ್ರು. ಅವರು ಮಾಡರ್ನಿಸ್ಟ್ ಲಿಟ್ರೇಚರ್ ಸೆನ್ಸ್ ನಲ್ಲಿ ಗುಲ್ವಾಡಿ ವೆಂಕಟರಾಯರ ಫ್ರೇಮ್ ವರ್ಕ್ ಅವರದ್ದು. 848ರಲ್ಲಿ ಹುಟ್ಟಿದವರು ಗುಲ್ವಾಡಿ ವೆಂಕಟರಾಯರು, ಕಾರಂತರಿಗಿಂತ 52 ವರ್ಷದವರು. ಮತ್ತೆ ತಂತ್ರಜ್ಞಾನ ಅದರ ಬಗ್ಗೆ ಬಹಳ, ಅವರ ಬಾಲ ಪ್ರಪಂಚ ನೋಡಿ, ವಿಜ್ಞಾನ ಪ್ರಪಂಚ ನೋಡಿ,
ಅವರು ತಂತ್ರಜ್ಞಾನ ಪರ. ಅವರು ಅದು ಬೇಡ, ಇದು ಬೇಡ, ಇದು ತಿಂದ್ರೆ ಉಷ್ಣ, ಅದು ತಿಂದ್ರೆ ಇಲ್ಲ. ಹಿ ವಾಸ್ ಎ ಮಾಡರ್ನಿಸ್ಟ್ ಟೆಕ್ನೋಕ್ರಾಟ್, ಅಪ್ರಿಶಿಯೇಟೆಡ್ ಟೆಕ್ನೋಕ್ರಾಟ್ಸ್. ಬಟ್ ಕೊನೆಗೆ ಸ್ವಲ್ಪ ಈ ಪರಿಸರವಾದಿಗಳ ಇನ್ಫ್ಲುಯೆನ್ಸ್ ಇಂದ ಅವರು ಅದೆಲ್ಲ ಸಾಫ್ಟ್ ಆದ್ರು ಸ್ವಲ್ಪ. ಅಂದ್ರೆ ಡಿಡ್ಂಟ್ ಗಿವ್ ಅಪ್ ಆನ್ ಸೈನ್ಸ್, ಬಟ್ ಸ್ವಲ್ಪ ಹಾಗೆಲ್ಲ ನಮಗೆ ಸ್ವಲ್ಪ ಚರ್ಚೆಗಳೆಲ್ಲ ಆಗ್ತಿತ್ತು ಆ ವಿಚಾರದಲ್ಲಿ. ಕೊನೆಯದಾಗಿ ಈಗ ಕಾರಂತರು ಅದು ಅಚೀವ್ ಮಾಡಿದ್ರು, ಇದು ಅಚೀವ್ ಮಾಡಿದ್ರು, ಹೌದು. ಆದ್ರೆ ಅವರ ಬೆನ್ನಿಗೆ ನಿಂತವರು ಅನೇಕರಿದ್ದಾರೆ. ಅವರು ಇಲ್ಲದಿದ್ರೆ ಇವರಿಗೆ ಆಗ್ತಿರ್ಲಿಲ್ಲ. ಕೆಲವರು ಅಂದ್ರೆ ಅವರೆಲ್ಲ ಪ್ರಖ್ಯಾತ ವ್ಯಕ್ತಿಗಳೇ ಆಗಿರ್ಬೇಕು ಅಂತಿಲ್ಲ. ಕೆಲವರು ಪಬ್ಲಿಕ್ ಫಿಗರ್ಸ್ ಇದ್ದಾರೆ. ಈಗ ಗುಂಡುಕುಟ್ಟಿ ಮಂಜುನಾಥಯ್ಯ ಅಂತ ದೊಡ್ಡ ಪ್ಲಾಂಟರ್ ಅವರು ಕೊಡಗಿನಲ್ಲಿ. ಅವರ ಕಾರಂತರ ಎಲ್ಲಾ ಫಾರಿನ್ ಟ್ರಿಪ್ಪಿಗೂ ಸಾಲ ಕೊಟ್ಟವ್ರು ಅವರು. ಇವ್ರು ವಾಪಸ್ ಕೊಡ್ತಿದ್ರು. ಪ್ರಿಂಟಿಂಗ್ ಮೆಷಿನ್ ತಗೊಳ್ಳಿಕ್ಕೆ ಸಾಲ ಕೊಡ್ತಿದ್ರು. ಇಂಟ್ರೆಸ್ಟ್ ಇಲ್ಲ, ಸಾಲ ವಾಪಸ್ ಕೊಡ್ತಿದ್ರು. ಅವ್ರು ಕಾರಂತರಿಗೆ 2 ವರ್ಷ ಚಿಕ್ಕವರು, ಬಹಳ ಆತ್ಮೀಯರು. ಕೊಡಗಿನ ಅತಿ ದೊಡ್ಡ ಪ್ಲಾಂಟರ್ ಅವರು ಸಾರ್ವಜನಿಕ ಫಿಗರ್. ಕಾರಂತರು ಸ್ವತಂತ್ರ ಪಕ್ಷದಲ್ಲಿರುವಾಗ ಅವರು ಸ್ವತಂತ್ರ ಪಕ್ಷದ ನಾಯಕರಾಗಿದ್ರು. ಸ್ವತಂತ್ರ ಪಕ್ಷ ಫಂಡ್ ಮಾಡಿದ್ದೇ ಗುಂಡುಕುಟ್ಟಿ ಮಂಜುನಾಥಯ್ಯ. 67ನೇ ಇಸ್ವಿಯಲ್ಲಿ ಸ್ವತಂತ್ರ ಪಕ್ಷಕ್ಕೆ 5 ಜನ MP ಇಲೆಕ್ಟ್ ಆಗಿದ್ರು ಕರ್ನಾಟಕದಿಂದ. JM ಲೋಭಪ್ರಭು ಮಂಗಳೂರಿಂದ, ನುಗ್ಗೇಹಳ್ಳಿ ಶಿವಪ್ಪ ಹಾಸನದಿಂದ. ಸೊ ಅವರು ಸಾರ್ವಜನಿಕ ವ್ಯಕ್ತಿ. ಹೆಬ್ಬಾರರು ಅವರಿಗೆ ಅತ್ಯಂತ ಆತ್ಮೀಯರು. ಅವರು ಕಾರಂತರಿಗಿಂತ ಒಂದು 8-10 ವರ್ಷ ಚಿಕ್ಕವರು, 12 ವರ್ಷ ಏನೋ ಚಿಕ್ಕವರು, ಆದ್ರೆ ತುಂಬಾ ಆತ್ಮೀಯರು. ನಾವು ಈಗ ಆವಾಗ ಹೋದ್ರು ಅಲ್ಲೇ ಅವರ ಮನೆಯಲ್ಲಿ ಇರೋದು. ಮೊದಲು ಬಾಂದ್ರಾದಲ್ಲಿತ್ತು, ಮತ್ತೆ ಕಲಾನಗರ್ನಲ್ಲಿ ಆ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಪೇಂಟಿಂಗ್ ಬಗ್ಗೆ ಮಾತಾಡೋದು, ಅದು ಇದು. ಅವರು ಬಂದ್ರು ಅಷ್ಟೇ, ಹೆಬ್ಬಾರರು ನಮ್ಮ ಮನೆಗೆ ಬಂದ್ರೆ ನನ್ನ ಹೆಂಡತಿ ಅವರಿಗೆ ಡೆಲಿಕೇಟ್ ಸ್ಟಮಕ್, ಅವ್ರಿಗೆ ಖಾರ ಇರಬಾರ್ದು, ಅದೆಲ್ಲ ಪರ್ಫೆಕ್ಟ್ ಆಗಿ ಮಾಡಿ ಕೊಡ್ತಿದ್ಲು. ಹಾಗೆ ಅವರೆಲ್ಲ ಪ್ರಖ್ಯಾತರು. ಮೂಡುಬಿದ್ರೆ ಸಂಜೀವರಾಯರು ಅವರು ದೊಡ್ಡ ಉದ್ಯಮಿ. ಸಾಹಿತ್ಯ ಕ್ಷೇತ್ರದಲ್ಲಂತೂ ಅವರು ತುಂಬಾ ಜನ ನಿಕಟವಾಗಿದ್ರು. ಅದರಲ್ಲಿ ಒಂದು ಘಟನೆ ಪ್ರಾಯಶಃ ಹೇಳ್ಬೋದು. ನಾನು ಸ್ವಲ್ಪ ಟೈಮ್ ನನ್ಗೆ ಯಾರಾದ್ರೂ ಇಂಡಿಕೇಟ್ ಮಾಡಿದ್ರೆ ಹೆಲ್ಪ್ ಆಗ್ತದೆ. ಎಷ್ಟು ಟೈಮ್ ಉಂಟು ನಂಗಿನ್ನು? ಬಿಡು ನೋಡಿಕೊಳ್ಳಿ. ಅಲ್ಲಲ್ಲ, ಹಾಗಲ್ಲ. ನಾನು ಒಂದು 50-55 ನಿಮಿಷ ಮತ್ತೇನಾದ್ರೂ ಪ್ರಶ್ನೆ ಗಿಶ್ನೆ ಇದ್ರೆ ಅಂತ. 10-15 ನಿಮಿಷ. ಓಕೆ, 10 ನಿಮಿಷದೊಳಗೆ ಮುಗಿಸ್ತೇನೆ. ಸೊ ಹಾಗೆ ಈ ರೀತಿ ಕೆಲವರು ಇದ್ರು. ಇನ್ನು ಕೆಲವರು ಸಾರ್ವಜನಿಕವಾಗಿ ಪರಿಚಿತ ವ್ಯಕ್ತಿಗಳಲ್ಲ. ಒಂದು ನಮ್ಮ ಕುಟುಂಬದವರೇ ಇರ್ಬೋದು. ನಮ್ಮ ಕಸಿನ್ ಸೂರ್ಯನಾರಾಯಣ ಕಾರಂತ್ ಅವರು ಕೋಟ ಹೈಸ್ಕೂಲ್ನಲ್ಲಿ ಡ್ರಿಲ್ ಮಾಸ್ಟರ್ ಆಗಿದ್ರು. ಅವರು ನಮ್ಮ ಅಣ್ಣ ತಂಗಿಯರು ನಮ್ಮಷ್ಟೇ ಪ್ರೀತಿ ನನ್ನ ಇಬ್ರು ಪೇರೆಂಟ್ಸಿಗೆ ಅವರ ಮೇಲೆ ಇತ್ತು. ತುಂಬಾ ಆಧಾರ ಸ್ತಂಭವಾಗಿದ್ದವರು ಯಾವ ಕ್ರೈಸಿಸ್ ನಲ್ಲಿ. ಕೊನೆಗೆ ಅವರು ವಾಪಸ್ ಕೋಟಕ್ಕೆ ಹೋದದ್ದು ಅವರ ಸೂರ್ಯನಾರಾಯಣನ ಇದ್ರ ಮೇಲೆ. ಇನ್ನು ಗುಂಡುಮಿ ರಾಮಕೃಷ್ಣ ಐತಾಳ್ ಅಂತ ಅವರು ಸರಸ್ವತಿ ಲಾಡ್ಜ್ ಹೋಟೆಲಿಯರ್ ಅವರು ಫ್ರೀಡಮ್ ಫೈಟರ್. ಜೈಲಿಗೆ ಹೋಗಿ ಕಷ್ಟಪಟ್ಟು ಬಂದು ಹೋಟೆಲ್ ಉದ್ಯಮದಲ್ಲಿ ಬಂದವರು. ಅವರು ಕಾರಂತರಿಗೆ ಮಾಡಿದ ಬೆಂಬಲಕ್ಕೆ ಅದಕ್ಕೆ ಲೆಕ್ಕವೇ ಇಲ್ಲ. ಅದೇ ರೀತಿ ನಮ್ಮ ಇನ್ನೊಬ್ರು ಬಂದು ಆನಂದರಾಮ್ ಹೊಳ್ರು ಅಂತ, ಉಡುಪಿ ಕೃಷ್ಣ ಭವನ, ಜನಾರ್ದನ ಹೋಟೆಲ್, ಅವ್ರು ನಮ್ಮ ಬಂಧು. ಈ ಐತಾಳ್ರು ಕೊನೆಗೆ ಅವರ ರಿಟೈರ್ಮೆಂಟಿಗೆ ಒಂದು ಮನೆ ಕಟ್ಟಬೇಕು ಅಂತ ಇತ್ತು ಅವರಿಗೆ, ಇರ್ಲಿಕ್ಕೆ, ಊರಿಗೆ ಹೋಗಿ ಇರ್ಲಿಕ್ಕೆ ಅಂತ. ಅದು ಸದ್ಯಕ್ಕೆ ಪ್ಲಾನ್ ಇರ್ಲಿಲ್ಲ. ಇವರು ಊರಿಗೆ ಹೋಗ್ಲಿಕ್ಕೆ ಡಿಸೈಡ್ ಮಾಡಿದ ಕೂಡಲೇ ನಾನು ಈಗಲೇ ಕಟ್ಟಿಬಿಡ್ತೇನೆ, ನೀವು ಅಲ್ಲೇ ಬಂದು ಜೀವಮಾನ ಪರ್ಯಂತ ಬಾಡಿಗೆ ಬೇಡ, ಏನು ಬೇಡ, ನೀವಿದ್ರೆ ಸಾಕು ಅಂತ ಮನೆ ಕಟ್ಟಿ ಕೊಟ್ರು. ಅಲ್ಲೇ ಇದ್ದದ್ದು ಅವ್ರು ಸಾಯುವವರೆಗೂ. ನಮ್ಮ ಸುಹಾಸ ಅಂತ ಹೇಳಿ. ಮಲ್ಲಿಕಾರ್ಜುನಯ್ಯ ಅಂತ ಇದ್ರು, ಅವರು ಡೈರೆಕ್ಟರ್ ಆಫ್ ಟೆಕ್ನಿಕಲ್ ಎಜುಕೇಶನ್ ನಲ್ಲಿ, ಲಿಂಗಾಯತರು, ಬ್ರಹ್ಮಚಾರಿ. ಟೆಕ್ನಿಕಲ್ ಎಜುಕೇಶನ್ ನಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್. ಇವ್ರಿಗೆ ಇವ್ರು ಏನು ಬೇಕಾದ್ರೂ ಮಾಡ್ತಿದ್ರು. ಬಂದ ಕೂಡಲೇ ರೂಮ್ನಲ್ಲಿ ಹಾಜರು. ಏನ್ ಸರ್ ಹೇಳಿ, ಮಾಡ್ಲಿಕ್ಕುಂಟು ಅಂತ. ಅವರಿಗೆ ನಮ್ಮ ಅಮ್ಮ ಹೇಳ್ತಿದ್ರು, ಕಾರಂತರು ಶ್ರೀರಾಮ, ಇವರು ಹನುಮಂತ ಅಂತ ಮಲ್ಲಿಕಾರ್ಜುನಯ್ಯನವರು. ಅಷ್ಟು ಒಂದು ಇದಿತ್ತು. ಈ ತರ ತುಂಬಾ ಜನ ಇದ್ದಾರೆ. ನಮ್ಮ ಅಡಿಗೆ, ನಮ್ಮ ಕೆಲ್ಸಕ್ಕಿದ್ದ ಟೀಚರ್ ಅವರು ಗಿರಿಜಾ ಕುಲಾಲ್ ಅವರು ಹೇಳಿದ್ದೇನೆ. ಅವರು ಒಂದು ರೀತಿ ನಮ್ಮ ಹಿರಿಯಕ್ಕನಾಗಿದ್ದವರು. ನಮ್ಮ ಮನೆಯಲ್ಲಿ
ರಾಮ ಮೊಗೇರ ಅಂತ, ಅವ್ರು ಈಗಲೂ ಇದ್ದಾರೆ. ಅವರಿಗೆ 90 ಹತ್ರ ಆಗಿರ್ಬೋದು ಪ್ರಾಯ, ಇನ್ನೂ ಜಾಸ್ತಿ ಆಗಿರ್ಬೋದು. ಅವ್ರು ನಮ್ಮ ಮನೆಗೆ ಅಡಿಗೆಗೆ ಬಂದಿದ್ರು. ಅಡಿಗೆಗೆ ಬಂದು ಸುಮಾರು ವರ್ಷ ಇದ್ರು ಪುತ್ತೂರಿನಲ್ಲಿ. ಅಮ್ಮನಿಗೆ ಕೊನೆಗೆ ಇದು ಡಿಪ್ರೆಷನ್ ಆಗಿ ಅವರು ಸುಯಿಸೈಡ್ ಮಾಡ್ಕೊಳ್ಳಿಕ್ಕೆ ಲಾರ್ಗ್ಯಾಕ್ಟಿಲ್ ತಿಂದ್ರು. ನಮ್ಮ ತಂದೆಯವರು ಸುಬ್ರಹ್ಮಣ್ಯಕ್ಕೆ ಹೋಗಿದ್ರು. ಇವ್ರು ಇಲ್ಲದಿದ್ರೆ ಬದುಕ್ತಿರ್ಲಿಲ್ಲ ಅವತ್ತು. ಅವನು ಹುಡ್ಕೊಂಡು ಹೋಗಿ ಕರ್ಕೊಂಡು ಬಂದು ಈಗ್ಲೂ ಇದ್ದಾರೆ ಸಾಲಿಗ್ರಾಮದಲ್ಲಿ. ಅವರೆಲ್ಲ ನಮ್ಮ ಅಣ್ಣ ತೀರಿ ಹೋದಾಗ ನಮ್ಮೊಟ್ಟಿಗಿದ್ದವರು ಅವರು. ಈ ರೀತಿ ಕಾರಂತರದ್ದು ಏನಿದ್ರು ಇದು. ಅದೇ ರೀತಿ ಆನಂದ ಪೂಜಾರಿ ಅಂತ ಡ್ರೈವರ್ 62 ನಲ್ಲಿ ಬಂದು ಸೇರಿದ್ದು, 86ರವರೆಗೆ ನಮ್ಮಲ್ಲಿದ್ರು. ಈಗಲೂ ತುಂಬಾ ವಯಸ್ಸಾಗಿದೆ. ಕಾರಂತರಿಗೆ ಮಗ ಇದ್ದ ಹಾಗೆ ಇದ್ರು ಅವರು. ಎಲ್ಲಿ ಹೋದ್ರು ಅವರೊಟ್ಟಿಗೆ ಇರ್ಬೇಕು. ಸೊ ಅವರೊಂದು ಇನ್ಸ್ಟಿಟ್ಯೂಷನ್ ಆಗಿ ಆದದ್ದು ಒಂದು ಈ ಬೌದ್ಧಿಕ ಪ್ರಭಾವಗಳು, ಒಂದು ಅವರನ್ನು ಈ ಐಡಿಯಲಿಸಂ ಅವರಲ್ಲಿ ಕೊಟ್ಟವರು ಕಾರ್ನಾಡ್ ಸದಾಶಿವರಾಯರು, ಮೊಲಹಳ್ಳಿ ಶಿವರಾಯರು, ಈ ತರದವರು. ಇನ್ನು ಅವರಿಗೆ ಆರ್ಥಿಕ ಬೆಂಬಲ ಈ ರೀತಿ ಕೊಟ್ಟವರು ಮಂಜುನಾಥಯ್ಯನವರಾಗ್ಬೋದು, ಇನ್ನೊಬ್ಬರಾಗ್ಬೋದು, ಆ ತರ. ಇನ್ನು ಕುಟುಂಬದಲ್ಲಿ ನಮ್ಮ ಅಮ್ಮ ಅಫ್ಕೋರ್ಸ್ ಫಸ್ಟ್. ನಾವು ಆಕ್ಚುಲಿ ಅಷ್ಟೇನು ಮಾಡಿಲ್ಲ, ಯಾಕಂದ್ರೆ ನಾವು ನಮ್ಮ ದಾರಿ ಹಿಡ್ಕೊಂಡು ಹೋದೆವು. ಅಗತ್ಯ ಇದ್ದಾಗ ಬರ್ತಿದ್ದೆವು, ಸಮಸ್ಯೆಗಳಿದ್ದಾಗ ಬರ್ತಿದ್ದೆವು. ಆದ್ರೂ ನಮ್ಮ ಅಮ್ಮ ಅವರನ್ನು ಬೆಂಬಲಿಸಿದ ಹಾಗೆ, ಈ ಸೂರ್ಯನಾರಾಯಣ ಅವರನ್ನು ಬೆಂಬಲಿಸಿದ ಹಾಗೆ ನಾವು ಮಾಡಿಲ್ಲ. ಹಾಗೆ ಇವರೆಲ್ಲರ ಇದೆಲ್ಲ ಕಾರಣದಿಂದ ಅವರೊಂದು ದೊಡ್ಡ ವ್ಯಕ್ತಿತ್ವವಾಗಿ ಬರ್ಬೇಕಾಯ್ತು. ಕೊನೆಗೆ ಅವರ ಒಂದು ಮಾನವೀಯತೆ ಇತ್ತು ಅವರಲ್ಲಿ. ಅವರ ಹಾರ್ಶ್ ಎಕ್ಸ್ಟೀರಿಯರ್ ಉಂಟಲ್ಲ, ಯಾರು ಹತ್ರ ಹೋಗಿ ಮಾತಾಡ್ಲಿಕ್ಕೆ ಹೆದರ್ತಿದ್ರು. ಯಾಕಂದ್ರೆ ವಾದ ಮಾಡುವರು ಗಟ್ಟಿಯಾಗಿ, ಸ್ವರ ಭಯಂಕರ ಗಟ್ಟಿ ಇತ್ತು. ಸುಮಾರು ಸಲ ನೋಡಿದ್ದೇನೆ ನಾನು ಅದು. he will drown everybody else with his loud voice. ಸೊ ಬಟ್ ಒಳಗಡೆ ಒಂದು ಯಾರಿಗೊಂದು ಕಷ್ಟ ಆದ್ರೂ, ಅವರಿಬ್ರು, ನಮ್ಮ ಅಮ್ಮನೂ ಅಷ್ಟೇ, ಅವರು ನಾವು ಸಣ್ಣ ಹುಡುಗರಿರುವಾಗ ನೆನಪಿದೆ ಅಲ್ಲ, ಯಾರೋ ಒಂದು ಬೇರೆ ಜಾತಿಯವನ್ನೊಟ್ಟಿಗೆ ಮದುವೆಯಾಗಿ ಓಡಿ ಹೋದ, ಮನೆಯವರು ಹೊರಗೆ ಹಾಕಿದ್ರು, ಏನೋ ಸಮಸ್ಯೆ ಆಯ್ತು, ಅವ್ರಿಗೆ ಹೋಗಿ ಕಾನೂನು ಮೂಲಕ ಅವರಿಗೆ ಹೆಲ್ಪ್ ಮಾಡೋದು. ಇನ್ನೊಬ್ಬ ನಮ್ಮ ಮನೆಗೆ ರಾತ್ರಿ ಬಂದು ಹತ್ತುಕೊಂಡು ಕಾಲಿಗೆ ಬಿದ್ದದ್ದು ನೆನ್ಪುಂಟು. ಅವನ ಮೇಲೆ ಫಾಲ್ಸ್ ಮರ್ಡರ್ ಕೇಸ್ ಹಾಕಿ ಕ್ರಿಮಿನಲ್ ಕೇಸ್ ಹಾಕಿದ್ರು. ಇವರು ಒಳ್ಳೆ ಮೇಣಾಲ ಸೀತಾರಾಮ್ ರೈ ಅಂತ ಒಳ್ಳೆ ಲಾಯರ್, ಅವರು ನಮ್ಮ ತಂದೆಯವರ ಭಕ್ತ. ಅವರನ್ನು ಇಟ್ಕೊಂಡು ಅವನನ್ನು ಬಿಡಿಸಿದ್ರು ಆ ಕೇಸಿಂದ, ಫಾಲ್ಸ್ ಕೇಸಿಂದ. ಈ ರೀತಿ ಇಂಡಿವಿಜುವಲಿ ಎಷ್ಟು ಜನರು, ಈಗ ನಾವು ಆಗೋದಿಲ್ಲ, ನಮ್ಮ ಲೋಕವೇ ಬೇರೆ. ಈಗ ಫೇಸ್ಬುಕ್, ಸೆಲ್ ಫೋನ್, ವೈಯಕ್ತಿಕವಾಗಿ ನಾವು ಮಾಡೋದು ಕಮ್ಮಿ ಆಗಿದೆ ಈಗ. ಅವ್ರು ಹಾಗೆಲ್ಲ, ಆ ಊರು ಒಂದು ಊರು ಅಂದ್ರೆ ಅವ್ರು ಪೂರ್ತಿ ಇನ್ವಾಲ್ವ್ ಆಗಿರ್ತಿದ್ರು, ಅಪ್ಪ ಮತ್ತೆ ಅಮ್ಮ. ಆ ಒಂದು ಸಮೂಹ ಜೀವಿಯಾಗಿ ಇದ್ದದ್ರಿಂದ ಅವರ ಬರವಣಿಗೆಯಲ್ಲಿ ಅದೆಲ್ಲ ರಿಫ್ಲೆಕ್ಟ್ ಆಗ್ತದೆ. ಅವರು ಆ ಎಲ್ಲ ಜೀವನ ಅವರು ಬದುಕಿದ್ದಾರೆ ಅಂತಲ್ಲ ಚೋಮನ ದುಡಿದ್ದು, ಬಟ್ ಅಂತದ್ದು ತೀರಾ ಹತ್ತಿರದಿಂದ ನೋಡಿದ್ದಾರೆ ಅವರು. ಅದು ಅವರನ್ನು ಪ್ರಭಾವಿಸಿದೆ. ಹಾಗಾಗಿ ನನಗೇನಂದ್ರೆ, ನಾವು ಏನೋ ಥಿಯರಿ ಮಾತಾಡ್ಕೊಂಡಿರ್ಬೋದು, ಅದು ಹುಲಿ ಇರ್ಬೋದು, ಪರಿಸರ ಇರ್ಬೋದು, ಇನ್ನೊಂದಿರ್ಬೋದು, ಪ್ರಾಗ್ಮೆಟಿಸಮ್ ಅದನ್ನೊಂದು ಯಾವ ರೀತಿ ಬಗೆಹರಿಸ್ಬೋದು, ಆ ಬಗೆಹರಿಸ್ಲಿಕ್ಕೆ ದಾರಿ ರೀಸನ್ ಅಂಡ್ ಲಾಜಿಕ್ ಅಂಡ್ ನಾಲೆಜ್, ಬೇರೆ ದಾರಿ ಇಲ್ಲ. ಅದೊಂದು ನನಗೆ ಅವರು ಕೊಟ್ಟ ಒಂದು ಫರ್ಮ್ ಫೌಂಡೇಶನ್. ನಾನು ಅದರಿಂದ ಅವ್ರ ಹಾಗೆ ಆ ಪಾತ್ ಆಫ್ ರೀಸನ್ ಅನ್ನು ನಾನು ಬಿಟ್ಟಿಲ್ಲ. ಒಪ್ಪಲಿ ಇನ್ನು ಹೆಚ್ಚು ವರ್ಷ ಬದುಕೋದಿಲ್ಲ, ಹಾಗಾಗಿ ಬಿಡುವುದಿಲ್ಲ ಅಂತ ಕಾಣ್ತದೆ. ಹೀಗೆ ಕೆಲವು ಮಾತುಗಳನ್ನು ನಾನು ಹೇಳಿದ್ದೇನೆ. ನನ್ನ ಮಾತು ಮುಗಿಸ್ತೇನೆ. ಏನಾದ್ರೂ ಪುಸ್ತಕಗಳಲ್ಲಿ ಇದೆಲ್ಲ ಇದೆ, ಒಂದು ರೀತಿ ಆತ್ಮೀಯವಾಗಿ ನಿಮ್ಮ ಹತ್ರ ಹಂಚಿಕೊಳ್ಳುವಂತ. ಇನ್ನೊಂದು ಕೊನೆಯದ್ದು, ದಕ್ಷಿಣ ಕನ್ನಡದ ಸಂಸ್ಕೃತಿಗಳು. ನಾವೀಗ ಅದನ್ನೆಲ್ಲ ಉಡುಪಿ ಗಿಡುಪಿ ಅಂತೆಲ್ಲ ಹೊಡೆದಾಕಿ, ಅದೊಂದು ಕಾಸರಗೋಡು ಚಂದ್ರಗಿರಿ ತೀರದಿಂದ ಬೈಂದೂರು ಹೊನ್ನಾವರ ಗಡಿಯವರೆಗೆ ದಕ್ಷಿಣ ಕನ್ನಡ, ಒಂದು ತುಳು ಭಾಗ, ಒಂದು ಕನ್ನಡ ಭಾಗ. ಅದರಲ್ಲಿ ಸೀತಾ ನದಿಯ ಉತ್ತರಕ್ಕೆ ತುಳು ಸ್ಪೀಕಿಂಗ್, ಇದು ಕುಂದಾಪುರ ಕನ್ನಡ ಮಾತಾಡುದು, ಆ ಕಡೆ ತುಳುವಿನ ಪ್ರಾಬಲ್ಯ. ಅವರು ಪುತ್ತೂರಿನಲ್ಲಿ ಅಷ್ಟು ವರ್ಷ ಇದ್ರು, ಅವರು ತುಳು ಅರ್ಥ ಆಗ್ತಿತ್ತು ಅವರಿಗೆ, ಮಾತಾಡ್ತಿರ್ಲಿಲ್ಲ. ನಮ್ಗೆಲ್ಲ ಕನ್ನಡದಷ್ಟೇ ತುಳು ಫೆಸೈಲ್ ನಾವು, ಯಾಕಂದ್ರೆ ಅಮ್ಮ ಮಾತ್ರ ಅಲ್ಲ, ಈ ಪರಿಸರ ಇಡೀ ತುಳು ಇದ್ದು. ಅದೊಂದು ನನಗೆ ವಿಚಿತ್ರವಾಗಿ ಕಾಣ್ತಿತ್ತು, ಏನಿದು ಅಂತ. ಅಂದ್ರೆ ಹಾಗೆ ಅಂತ ಹೇಳಿ ಅವರ ಕಾದಂಬರಿಗಳಲ್ಲಿ ಕುಂದಾಪುರ ಕನ್ನಡವೂ ಇಲ್ಲ, ಅವರು ಮಾತಾಡ್ತಿರ್ಲಿಲ್ಲ. ಅವರ ಅಣ್ಣ ತಮ್ಮಂದಿರ ಹತ್ರ ಎಲ್ಲ ಈ ಶಿಷ್ಟ ಕನ್ನಡವೇ ಮಾತಾಡುದು, ಹೊಸ ಕನ್ನಡ. ಅವರ
ಲೇಖನಗಳಲ್ಲಿ ಮಾತ್ರ ಕುಂದಾಪುರ ಕನ್ನಡ ಬರ್ತದೆ. ಯಾರಾದ್ರೂ ಅಲ್ಲಿ ಮಾತಾಡಿದ್ರೆ, ಸೀತಾ ಇತ್ತಾಳ್ರು ಮಾತಾಡಿದ್ರೆ ಅದರಲ್ಲಿ 1-2 ಸೆಂಟೆನ್ಸ್ ಕುಂದಾಪುರ ಕನ್ನಡ ಇರ್ತದೆ. ಹಾಗೆ ಈ ಒಂದು ಕೆಲವು ಆತ್ಮೀಯ ನೆನಪುಗಳನ್ನು ಹಂಚಿಕೊಂಡಿದ್ದೇನೆ. ಅದಕ್ಕೊಂದು ದೊಡ್ಡ ಸ್ಟ್ರಕ್ಚರ್ ಕೊಟ್ಟಿಲ್ಲ ನಾನು. ಒಂದು ಕುಟುಂಬದ ಸದಸ್ಯರಾಗಿ ಕೂತ್ಕೊಂಡು ಹರಟೆ ಹೊಡೆದಾಗೆ ಮಾತಾಡಿದ್ದೇನೆ. ನೀವು ಕೇಳಿದ್ದೀರಿ ಪೇಷಂಟ್ ಆಗಿ. ಇನ್ನು ಮುಂದೆ ಕಾರ್ಯಕ್ರಮ ನೀವು ತಕೊಳ್ಳಿ. ನಾನೇನಾದ್ರೂ ಪ್ರಶ್ನೆ ಇದ್ರೆ ಉತ್ತರ ಕೊಡ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ತುಂಬಾ ಆತ್ಮೀಯವಾಗಿ ನೀವು ನಮ್ಮ ಜೊತೆಗೆ ಮಾತಾಡಿದ್ರಿ. ನೀವು ನಿಮ್ ತಂದೆಯವ್ರ ಜೊತೆ ಕೂತ್ಕೊಂಡು ಹಳೆಯದೆಲ್ಲ ಅವ್ರ ಹತ್ರ ಕೇಳಲಿಲ್ಲ ಅಂತ ಹೇಳಿದ್ರಿ. ಆದ್ರೆ ನಮ್ಗೆ ಇವತ್ತು ಆ ಭಾಗ್ಯ ಸಿಕ್ಕಿದೆ. ನಿಮ್ ಜೊತೆ ಕೂತ್ಕೊಂಡು ಇಷ್ಟು ಹತ್ರದಲ್ಲೇ ನಮ್ಮನೇನಲ್ಲೇ ಎದುರುಗಡೆ ಕೂತ್ಕೊಂಡು ಮಾತಾಡ್ದ ಹಾಗೆ ನಮ್ಗನ್ನಿಸ್ತು. ಅಷ್ಟೊಂದು ಪ್ರೀತಿಯಿಂದ ನೀವು ಹಂಚ್ಕೊಂಡ್ರಿ. ಮತ್ತೆ ನಿಮ್ ತಂದೆಯವ್ರ ಜೊತೆಗೆ ನೀವು ಏನು ಕೆಲಸ ಮಾಡ್ತಿದ್ದೀರಿ, ಹುಲಿಗಳ ಮೇಲೆ ಅಧ್ಯಯನ ಮಾಡ್ತಾ ಇದ್ದಿದ್ದನ್ನ ಅವ್ರಿಗೆ ತೋರಿಸಿದ್ರಿ ನೀವು. ಅದನ್ನ ಅವ್ರು ಮೆಚ್ಕೊಂಡ್ರು ಅಂತೆಲ್ಲ ಆತ್ಮೀಯವಾಗಿ ಹಂಚ್ಕೊಂಡ್ರಿ. ಹಾಗೇನೆ ಅವರು ಹೊರಗಿಂದ ಶಿಸ್ತಿನ ವ್ಯಕ್ತಿಯಾಗಿದ್ರು ಸಹ ಒಳಗಡೆಯಿಂದ ಎಷ್ಟು ಮೃದುವಾಗಿದ್ರು, ಈ ತರದ ಮಾತುಗಳನ್ನೆಲ್ಲ ನಮ್ಮೆಲ್ಲರ ಜೊತೆಗೆ ಪ್ರೀತಿಯಿಂದ ಹಂಚ್ಕೊಂಡ್ರಿ. ನಿಮ್ಗೆ ಬಹಳ ಧನ್ಯವಾದಗಳು. ಎಲ್ಲರೂ ಕೈ ಎತ್ತುತ್ತಾ ಇದ್ದಾರೆ. ಉಪಾಧ್ಯಾಯ ಸರ್ ಏನಾದ್ರು ಹೇಳೋದಿತ್ತ ಸರ್? ಕೇಳಿಸ್ತೀರಾ? ಬಹಳ ಅರ್ಥಪೂರ್ಣವಾದ ಉಪನ್ಯಾಸವನ್ನು ನೀಡಿದ ಉಲ್ಲಾಸ್ ಕಾರಂತರಿಗೆ ಸಮಸ್ತ ಮುಂಬೈ ಕನ್ನಡಿಗರ ಪರವಾಗಿದ್ದೇವೆ ಅನ್ನೋ ಒಂದು ಪ್ರಶ್ನೆ ಇದೆ ಆರಂಭದಲ್ಲಿ, ಚಾಲನೆ ಸಿಗಲಿ ಅನ್ನೋ ದೃಷ್ಟಿಯಿಂದ. ಕಾರಂತರು ಪರಿಸರದ ಬಗ್ಗೆ ಬಹಳ ಕಾಳಜಿ ಇದ್ದವರು. ಈ ಕೈಗಾ ಅಣುಸ್ಥಾವರ ಬಂದಾಗ ಯಾಕೆ ಅದನ್ನ ವಿರೋಧಿಸಿದ್ರು ಅನ್ನೋದು ನಂಗೆ ಬಹಳ ಆಶ್ಚರ್ಯ ಆಯ್ತು. ಯಾಕಂದ್ರೆ ವಿಜ್ಞಾನದ ಪರವಾಗಿದ್ರು, ವಿಜ್ಞಾನ ತಂತ್ರಜ್ಞಾನದ ಪರವಾಗಿದ್ದ ಮನುಷ್ಯ ಯಾಕೆ ಅದನ್ನ ಕೈಗಾವನ್ನ ಕಡೆಗಣಿಸಿದ್ರು? ಇವತ್ತು ಕೈಗಾದಿಂದ ಬಹಳಷ್ಟು ದೇಶಕ್ಕೆ ಉಪಕಾರ ಆಗಿದೆ ಅಂತ ನನ್ನ ತಿಳುವಳಿಕೆ. ಆದ್ರೆ ತಮ್ಮ ಅಭಿಪ್ರಾಯ ಏನು? ನಾನು ಆ ಅಭಿಪ್ರಾಯ ನಾನು ಒಪ್ತೇನೆ. ಯಾಕಂದ್ರೆ 55ನೇ ಕೇಳ್ತಾ ಇದೆಯಲ್ಲ, 1952-53ನಲ್ಲಿ ಮಾರ್ಗರೆಟ್ ಓ ಹೈಡ್ ಅಂತ ಆಟಮ್ಸ್ ಟುಡೇ ಅಂಡ್ ಟುಮಾರೋ ಅಂತ ಒಂದು ಬರೆದಿದ್ರು. ನ್ಯೂಕ್ಲಿಯರ್ ಇದು ಶುರುವಾದಾಗ 55ರಲ್ಲಿ ಪೀಸ್ಫುಲ್ ಯೂಸ್ ಆಫ್ ಫಸ್ಟ್ ಯೂಸ್ ವಾಸ್ ಎ ಬಾಂಬ್. ನಂತರ ಪೀಸ್ಫುಲ್ ಯೂಸ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ಶುರುವಾದಾಗ ಅದನ್ನು ಇವರು ಓದಿ ಅಪ್ರಿಶಿಯೇಟ್ ಮಾಡಿ ಅದನ್ನು ಪರಮಾಣು ಇಂದು ನಾಳೆ ಅಂತ ಪುಸ್ತಕ ಬರೆದಿದ್ರು. ಮತ್ತೆ ಅದೇನಾಯ್ತು ಅಂದ್ರೆ, ಅದು ಪ್ರಾಯಶಃ ಅದಕ್ಕೆ ಆಳವಾಗಿ ಇಲ್ಲಿ ಹೋಗ್ಲಿಕ್ಕಿಲ್ಲ. ಅದು ಅನೇಕ ಕಾರಣಗಳಿಂದ, ಒಂದು ಮೊದಲನೇ ಉಪಯೋಗ ಬಾಂಬ್ ಆಯ್ತು, ಎರಡನೇದಾಗಿ ಅದರ ಬಗ್ಗೆ ತಪ್ಪು ಕಲ್ಪನೆಗಳಿತ್ತು, ಮೂರನೇದಾಗಿ ಪೆಟ್ರೋಲಿಯಂ ಹೈಡ್ರೋಕಾರ್ಬನ್ ಇಂಡಸ್ಟ್ರಿ ಅದನ್ನು ಸಪ್ರೆಸ್ ಮಾಡಿತ್ತು. ಅನೇಕ ಕಾರಣಗಳಿಂದ ಅದಕ್ಕೊಂದು ಕೆಟ್ಟ ಹೆಸರು ಕೊಟ್ಟು ಅದನ್ನು ಮೂಲೆ ಗುಂಪು ಮಾಡಿದ್ರು. ಈ ಪರಿಸರವಾದ ಅಂತ ಆಗ ಮೇನ್ ಸ್ಟ್ರೀಮ್ ಪರಿಸರವಾದ ಹೆಚ್ಚು ಕಡಿಮೆ ಇಲ್ಲೂ ಇವತ್ತಿಗೂ ಇದೆ ಆ ಧೋರಣೆ. ಅದು ಅಪಾಯಕಾರಿ, ಅದು ನಿರುಪಯುಕ್ತ, ಹಾಗೆ ಹೀಗೆ ಅಂತ. ಆ ಗುಂಪುಗಳೊಟ್ಟಿಗೆ ಇವರು ಸೇರಿದಾಗ ಅವರಿಂದ ಪ್ರಭಾವಿತರಾದ್ರು. ನಾನಾಗ ಅವ್ರ ಹತ್ರ ಆರ್ಗಿ ಮಾಡಿದ್ದೆ. ಆದ್ರೆ ಅವ್ರ ಹತ್ರ ಆರ್ಗಿ ಮಾಡೋದು ಕಷ್ಟ. ಅಂದ್ರೆ ಅವ್ರು ಒಂದ್ಸಲ ಒಂದು ಚೇಂಜ್ ಆದ್ಮೇಲೆ ಅವರು ಮತ್ತೆ ಅದನ್ನು ಹಾಗೆ ಇದ್ರು. ಆಕ್ಚುಲಿ ರಾಜಾರಾಮಣ್ಣ ಅವರು ನನ್ನ ಭಾವ ಡಾಕ್ಟರ್ ರವೀಂದ್ರಲಾಲ್ ಕಪೂರ್, ನನ್ನ ಅಕ್ಕನ ಗಂಡ, ಅವರು ಡೆಪ್ಯೂಟಿ ಡೈರೆಕ್ಟರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್. ರಾಜಾರಾಮಣ್ಣ ಫಸ್ಟ್ ಫೌಂಡಿಂಗ್ ಡೈರೆಕ್ಟರ್ ಅದರದ್ದು. ಅವರು ತುಂಬಾ ಒಂದ್ಸಲ ಹೋಗಿ ನಿಮ್ಮ ಮಾವನವ್ರ ಹತ್ರ ಮಾತಾಡುವ, MR ಶ್ರೀನಿವಾಸನ್ ಬರ್ತೇವೆ ಅವ್ರ ಹತ್ರ, ನಾವು ಮಾತಾಡ್ತೇವೆ, ನನಗ್ ಮಾತಾಡುವ ಅಗತ್ಯ ಇಲ್ಲ ಅವ್ರ ಹತ್ರ, ನನಗೆ ಗೊತ್ತುಂಟು. ಸೊ ಹಿ ರಿಫ್ಯೂಸ್ ಟು ಡಿಬೇಟ್. ಧನ್ಯವಾದಗಳು ಸರ್. ಸುಬ್ಬಲಕ್ಷ್ಮಿ ಶೆಟ್ಟಿ ಅವರು, ಶುಭಲಕ್ಷ್ಮಿ, ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಅವರು ಮ್ಯೂಟ್ ಆಗಿದ್ದಾರೆ. ಅನ್ಮ್ಯೂಟ್ ಮಾಡ್ಕೊತೀರಾ? ಬಹುಶಃ ಬೈ ಮಿಸ್ಟೇಕ್ ಹ್ಯಾಂಡ್ ರೈಸ್ ಮಾಡಿರ್ಬೋದು. ಇನ್ಯಾರಾದ್ರೂ? ಸರ್, ಒಂದು ಪ್ರಶ್ನೆ ಇದೆ ಸರ್. ನೀವು ಕಾರಂತರು ಕಾದಂಬರಿಗಳನ್ನ ಬರೆದಿರೋದನ್ನ ಹತ್ರದಿಂದ ನೋಡಿದ್ದೀರಾ. ಅವರ ಕಾದಂಬರಿ ರಚನೆಯ ಒಂದು ಪ್ರಕ್ರಿಯೆ ಹೇಗಿರ್ತಿತ್ತು? ಆ ಸಮಯದಲ್ಲಿ ಅವ್ರು ಹೇಗಿರ್ತಿದ್ರು? ನಿಮ್ ಜೊತೆ ಯಾವ ರೀತಿಯಲ್ಲಿ ಅವರು ಒಡನಾಟ ಇರ್ತಿತ್ತು? ಅವರು ಹೇಗೆ ಆ ಪಾತ್ರಗಳನ್ನ, ಕಥೆಯನ್ನ, ಚಿತ್ರಣವನ್ನ ಪರಿಭಾವಿಸಿಕೊಳ್ಳುತ್ತಿದ್ರು? ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಅವರು ಈ ಬೇರೆ ಸಾಹಿತಿಗಳ ಒಟ್ಟಿಗೆ ಯಾವ ಗುಂಪಿನಲ್ಲೂ ಇಲ್ಲ. ನವ್ಯ, ನವೋದಯ, ಬೇರೆಯವರೆಲ್ಲ ಲೇಬಲ್ ಹಾಕ್ಬೋದು. ಅವರು ಪುತ್ತೂರಿನಲ್ಲಿ ಅವರಷ್ಟಕ್ಕೆ ಇದ್ರು.
ಅಂದ್ರೆ ಮಾಸ್ತಿಯವರು ಅವರೆಲ್ಲ ಬರ್ತಿದ್ರು, ಮನೆಗೆ ಬರ್ತಿದ್ರು. ಮಾಸ್ತಿಯವರು, ಗುಂಡಪ್ಪನವರು ನಮ್ಮ ಅಮ್ಮನಿಗೆ ತುಂಬಾ ಹತ್ರ ಇದ್ದು, ಕರೆಸ್ಪಾಂಡೆನ್ಸ್ ರೆಗ್ಯುಲರ್ಲಿ ಮಾಡ್ತಿದ್ರು. ಮಂಕುತಿಮ್ಮನ ಕಗ್ಗ ಬರೆಯುವಾಗ ಮ್ಯಾನ್ಸ್ಕ್ರಿಪ್ಟ್ಸ್ ಎಲ್ಲ ನಮ್ಮ ಅಮ್ಮನೊಟ್ಟಿಗೆ ಶೇರ್ ಮಾಡ್ತಿದ್ರು. ಆದ್ರೆ ಅವರು ತಮ್ಮನ್ನು ಲೇಖಕ, ನಾವೆಲಿಸ್ಟ್ ಅಂತಲೇ ನೋಡಿದವರಲ್ಲ. ಅವರು ಮಾಡ್ತಿದ್ದ ಕೆಲಸ ವರ್ಷ ಪೂರ್ತಿ ಅವ್ರದ್ದು ಬೇರೆ ಚಟುವಟಿಕೆಗಳು ಅದು ಇದು ಇತ್ತು. ಓದೋದೆಲ್ಲ ನಾನ್ ಫಿಕ್ಷನ್. ನಮ್ಮ ಮನೆಯಲ್ಲಿ ಫಿಕ್ಷನ್ ಭಾರಿ ಕಮ್ಮಿ ಇದ್ದದ್ದು, ಅಷ್ಟು ಪುಸ್ತಕ ಇತ್ತು. ಎಲ್ಲ ಕಲೆ ಬಗ್ಗೆ, ವಿಜ್ಞಾನದ ಬಗ್ಗೆ, ಇತರ ವಿಚಾರಗಳ ಬಗ್ಗೆ ಹೊರತು ಇನ್ನೊಬ್ಬರ ಓದಿದ್ರು. ಮೊದಲು ಓದಿದ್ರು ಅವರು, ಟಾಲ್ಸ್ಟಾಯ್ ಅದೆಲ್ಲ ಓದಿದ್ರು, ಕನ್ನಡದವ್ರದ್ದು ಎಲ್ಲ ಓದಿದ್ರು, ಹಿರಿಯರದು. ಆದ್ರೆ ನಾನು ಬೆಳೆದ ಟೈಮಿಂದ ಅದನ್ನು ಅವರು ಸುತ್ತಾಡ್ತಿದ್ರು. ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು, ಎಲ್ಲ ತಲೆಯಲ್ಲಿ ತಿರುಗ್ತಾ ಇತ್ತು. ಕೊನೆಗೆ ವರ್ಷಕ್ಕೆ 1-2 ಕಾದಂಬರಿ, ಯೂಶಲಿ ಒಂದೊಂದ್ಸಲ 2 ಮೊದಲು ಬರ್ದಿರ್ಬೋದೇನೋ. ಅದಕ್ಕೊಂದು ಸ್ಪೆಷಲ್ ಪ್ರಕ್ರಿಯೆ ಇತ್ತು. ಏನಂದ್ರೆ ಅದೇನೋ ಆ ಮೂಡ್ ಬಂದಾಗ ಒಂದು 10 ದಿನ 15 ದಿವಸ ಬಾಲವನದಲ್ಲಿ ಇರುವವರು. ಮೊದಲು ಬರ್ದಾಗ ಬೆಟ್ಟದ ಜೀವ ಮತ್ತೆ ಇನ್ನೊಂದು ಯಾವ್ದು ನಂಗೆ ನೆನಪಾಗ್ತಾ ಇಲ್ಲ, ಯಾವ್ದು ಮುಗಿದ ವಿದ್ಯೆ ಇರ್ಬೋದು. ಇಲ್ಲಿ ಗುಂಡುಕುಟ್ಟಿ ಮಂಜುನಾಥಯ್ಯನವರ ಮನೆಗೆ ಹೋಗಿ ಅಲ್ಲಿ ಕೂತ್ಕೊಂಡು ಬರ್ದದ್ದು. ಅದು ಉಳ್ದದ್ದೆಲ್ಲ ನಾವಿರುವ ಪುತ್ತೂರಿನಲ್ಲೇ ಬರ್ದದ್ದು. ಅದು ಬರೆಯುವಾಗ ಒಂದು ಗುಂಗಿನಲ್ಲಿ ಇದ್ದಾಗೆ ಅವರ ರೂಟೀನ್ಸ್ ಮಾಡ್ತಿದ್ರು. ಬಟ್ ಬೆಳಗಿನ ಸಂಜೆ ಹೋಗಿ ಅಲ್ಲಿ ಕೂತ್ಕೊಳ್ಳೋದು, ಲಿಪಿಕಾರರಿಗೆ ಡಿಕ್ಟೇಟ್ ಮಾಡೋದು. ಕತೆ ಹೋಗ್ತಾ ಇರ್ತದೆ. ಒಂದು 10-15 ದಿವಸದೊಳಗೆ ಒಂದು 8-10 ದಿವಸದಲ್ಲಿ ಮುಗಿಯಿತು ಕಾದಂಬರಿ. ಅವರು ಬರಿತಾ ಇರ್ತಾರೆ. ಶಾರ್ಟ್ ಹ್ಯಾಂಡ್ ಅಲ್ಲ, ಲಾಂಗ್ ಹ್ಯಾಂಡ್ ನಲ್ಲಿ ಕಾಪಿ ಮಾಡ್ತಾರೆ. ಅದನ್ನು ಬರ್ದದನ್ನು ಇವ್ರಿಗೆ ಕೊಡ್ತಾರೆ. ಇವರು ಕೆಂಪು ಶಾಯಿಯಲ್ಲಿ ಅದನ್ನು ಪುನಃ ಒಂದ್ಸಲ ತಿದ್ತಾರೆ ಎಲ್ಲ. ಅದನ್ನು ಅವರು ಲಿಪಿಕಾರ್ತಿ ನೀಟಾಗಿ ಬರೀತಾರೆ. ಅವರು ಎಲ್ಲ ಒಳ್ಳೆ ಹ್ಯಾಂಡ್ ರೈಟಿಂಗ್ ಇದ್ದವರೇ ಇದ್ದದವರೆಲ್ಲ ಬರೀತಾರೆ. ಅಲ್ಲಿಗೆ ಮುಗೀತು ಕಾದಂಬರಿ. ಆಮೇಲೆ ಅದ್ರ ಬಗ್ಗೆ ಯಾರು ರಿವ್ಯೂ ಬರ್ದ್ರು ಅಂತಲೂ ಅವರಿಗೆ ಇದಿಲ್ಲ, ಯಾರು ಕೆಟ್ಟದಾಗಿ ಬರ್ದಿದ್ದೀರಿ ಅಂದ್ರು ಇಲ್ಲ, ಒಳ್ಳೇದಾಗಿ ಬರ್ದಿದೆ ಅಂತ. ಅದರಿಂದ ನಿರ್ಲಿಪ್ತ, ಅದೊಂದು ಪ್ರಾಡಕ್ಟ್ ಮಾಡಿ ಮೂಡ್ ಆನ್ ಇನ್ ಇಸ್ ಲೈಫ್. ಬಟ್ ಇತರರ ಬಗ್ಗೆ ಬಹಳ ಸಿಂಪತಿ ಇತ್ತು. ಅವರು ನಮ್ಮ ಮನೆಗೆ ಬಂದಿರ್ತಿದ್ರು ಮೈಸೂರಿನಲ್ಲಿ. ನನ್ನ ಹೆಂಡತಿ ಬಗ್ಗೆ ಬಹಳ ಮೆಚ್ಚುಗೆ. ಅವಳು ಬಂಟು, ಕೊಡಿಯಾಲ್ಗುತ್ತು ಅವಳು ನಮ್ ತರ ಅವ್ರ ಹತ್ರ ವಾದ ವಿವಾದಕ್ಕೆ ಏನು ಫ್ರಿಕ್ಷನ್ ಇರ್ಲಿಲ್ಲ. ನಮ್ಮ 3 ಸಿಸ್ಟರ್ಸಿಗಿದ್ದ ಹಾಗೆ ಬಹಳ ಪೇಷಂಟ್ ಆಗಿ ಅವಳ ಅಡಿಗೆಯು ಇಷ್ಟ. ಬಂದಿರ್ತಿದ್ರು ನಮ್ಮ ಮನೆಯಲ್ಲಿ. ಬಹಳ ಆಗ ಸೆಲ್ ಫೋನ್ ಎಲ್ಲ ಇಲ್ಲ, ಇದು 87ನೇ ಇಸ್ವಿಯಲ್ಲಿ ಇರ್ಬೋದು. ಕಾರ್ನಲ್ಲಿ ಸುತ್ತಾಡಿ ಎಲ್ಲಿಯೋ ಹೋಗಿ ಎಲ್ಲ ತುಮಕೂರಿಂದ ಬರ್ತೇನೆ, 8 ಗಂಟೆಗೆ ಬರ್ತೇನೆ ಅಂತ ಹೇಳಿದ್ರು. ನಾವು ಕಾಯ್ತಾ ಇದ್ದೇವೆ. 8 ಆಯ್ತು, 9 ಆಯ್ತು, ಇವರಿಲ್ಲ. ಯೋಚನೆ ಆಗ್ತದೆ, ವಯಸ್ಸಾಗಿತ್ತಲ್ಲ ಅವರಿಗೆ. ಮತ್ತೆ ಬಂದ್ರು, 1 ಗಂಟೆ ಲೇಟ್ ಆಗಿ ಬಂದ್ರು. ಏನ್ ತಾತ ಲೇಟ್ ಅಂತ ಕೇಳಿದ್ರೆ, ಇಲ್ಲ ನಾನು ಹೊರಡ್ತಾ ಇದ್ದೆ, ಒಬ್ರು ತುಂಬಾ ಮುದುಕರು ಬಂದು ನಾನು ಒಂದು ಕತೆ ಬರ್ದಿದ್ದೇನೆ, ನಾಟಕ ಬರ್ದಿದ್ದೇನೆ, ಅವರು ಸ್ವಲ್ಪ ಓದಿ ಅಂತ ಹೇಳಿದ್ರು. ನಂಗೆ ಹೇಳಲಿಕ್ಕಾಗಲ್ಲ, ಓದಿ ಅವರಿಗೆ ಅಭಿಪ್ರಾಯ ಹೇಳಿ ಬಂದೆ ಅಂತ. ತುಂಬಾ ಮುದುಕರು ಅಂತ. ಅವ್ರಿಗೆ ಎಷ್ಟು ಪ್ರಾಯ ಇರ್ಬೋದು ಅಂತ ಕೇಳಿದೆ. ಅವ್ರಿಗೊಂದು 70 ಆದ್ರೂ ಆಗಿದೆ ಅಂತ. ಇವ್ರಿಗಾಗ್ಲೇ 86 ವರ್ಷ. ನಾವಿಬ್ಬರು ಜೋರಾಗಿ ನಕ್ಕೆವರು. ನಾವು ನಗುವವರೆಗೆ ಅವರಿಗೆ ತಾವು ಹೇಳಿದ್ದು ಎಷ್ಟು ಅಭಾಸ ಅಂತಲೇ ಅವ್ರಿಗೆ ಅರ್ಥ ಆಗ್ಲಿಲ್ಲ. ಹಾಗೆ ಕಾದಂಬರಿ ಬೇರೆಯವ್ರದ್ದು ಅದೆಲ್ಲ ಇಲ್ಲ, ಅವ್ರದ್ದು ಮುಗಿಸೋದು ಆ ನಾಟಕ. ಅದೇನು ಕಾದಂಬರಿ ಡಿಕ್ಟೇಷನ್ 10 ದಿವಸ, ದಟ್ ವಾಸ್ ದ ಮಾಡೆಲ್. ಧನ್ಯವಾದಗಳು ಸರ್. ಸವಿತಾ ರಾಮಚಂದ್ರ ಅವರು. ನಮಸ್ತೆ ಸರ್. ನಂದು ಈ ಮರಳಿ ಮಣ್ಣಿಗೆ ಸಾಮಾನ್ಯವಾಗಿ ಕಾರಂತರು ಅದರಲ್ಲಿ ಒಂದು ಪಾರ್ಟ್ ನಲ್ಲಿ ಈ ಉಪ್ಪಿನಕಾಯಿ ಹಾಕೋದನ್ನ ವರ್ಣನೆ ಮಾಡಿದ್ದಾರೆ. ಮತ್ತೆ ಅದು ಹೇಗೆ ಅವರಿಗೆ ಅಡಿಗೆ ಮನೆಯಲ್ಲಿ ಮಾಡೋ ಪದಾರ್ಥಗಳ ಬಗ್ಗೆ ಆಗ್ಲಿ, ಅಡಿಗೆ ಆಗ್ಲಿ ಅವ್ರಿಗೆ ಆಸಕ್ತಿ ಇತ್ತ? ಆಮೇಲೆ ನೀವ್ ಹೇಳ್ತಿದ್ರಿ ತುಂಬಾ ವಾದ ಮಾಡ್ತಿದ್ರು ಅಂತ. ಅಮ್ಮನ ಜೊತೆನೂ ವಾದ ಮಾಡ್ತಿದ್ರ ಹೇಗೆ ಅಂತ? ಯಾಕೆ ಕೇಳ್ದೆ ಅಂದ್ರೆ, ಆಗಿನ ಕಾಲದಲ್ಲಿ ಗಂಡ ಹೆಂಡತಿ ವಾದ ವಿವಾದಗಳು ಹೇಗಿದ್ವು ಅಂತ ತಿಳ್ಕೊಳ್ಳೋ ಒಂದು ಕುತೂಹಲ, ಅದು ಈಗಿನ ಒಂದು ಸಮಾಜಕ್ಕೆ ಅದು ಹೇಗೆ ಅನ್ವಯಿಸುತ್ತೆ ಅಂದ್ರೆ ಒಂದು ಏನಾದ್ರೂ ಅದ್ರ ಬಗ್ಗೆ ನಮ್ಗೆ ಏನಾದ್ರೂ ಮಾಹಿತಿ ಸಿಗ್ಬಹುದಾ?
ಎರಡನೇ ಪ್ರಶ್ನೆಗೆ ಮೊದಲು ಉತ್ತರ ಕೊಡ್ತೇನೆ. ಯಾಕಂದ್ರೆ ನಮ್ಮ ಅಮ್ಮ ಮತ್ತೆ ಅವರು ಬಹಳ ಮುಕ್ತವಾಗಿ ಎಲ್ಲ ವಿಷಯ ಎಲ್ಲ ಚರ್ಚಿಸಿ ಅದೆಲ್ಲ ಮಾಡಿದ್ರು. ಆದ್ರೆ ನಮಗೆ ಬುದ್ಧಿ ಬರುವ ಹೊತ್ತಿಗೆ ಆಗ್ಲೇ ಅಮ್ಮನಿಗೆ ಸ್ವಲ್ಪ ಈ ಸಮಸ್ಯೆಗಳೆಲ್ಲ ಶುರುವಾಗಿತ್ತು. ಹಾಗೂ ಅವರ ಮಧ್ಯೆ ತುಂಬಾ ಟೆನ್ಷನ್ಗಳಿದ್ದೆವು. ನಾವು ಬರ್ದಿದ್ದೇವೆ, ಆ ಪುಸ್ತಕದಲ್ಲಿ ಎಲ್ಲ ಬರ್ದಿದ್ದೇವೆ, ಯಾವುದು ಮುಚ್ಚಿ ಹಾಕಿಲ್ಲ. ಹಾಗಾಗಿ ಈ ಒಂದು ರೀತಿ ಇಶ್ಯೂ ಬೇಸ್ಡ್ ಡಿಸ್ಕಷನ್ಸ್ ಇರ್ತಿರ್ಲಿಲ್ಲ. ಜಗಳ ಆಗ್ತಿತ್ತು, ಇಲ್ದಿದ್ರೆ ಜಗಳ ಆಗದಿದ್ದಿದ್ರೆ ನಮಗೆ ಸ್ವಲ್ಪ ಖುಷಿ. ಆ ಸ್ಟೇಜ್ ನಲ್ಲಿ ನಾವು ಜಾಸ್ತಿ ನೋಡಿದ್ದು. ಮತ್ತೆ ನೀವು ಇನ್ನೊಂದು ಹೇಳಿದ್ರಲ್ಲ, ಅವರಿಗೆ ಆ ಕ್ಯೂರಿಯಾಸಿಟಿ ಇತ್ತಲ್ಲ, ಅದು ಉಪ್ಪಿನಕಾಯಿ ಇರ್ಲಿ ಇನ್ನೊಂದಿರ್ಲಿ, ಅವ್ರು ಅದನ್ನು ಗೊತ್ತೇ ಆಗುದಿಲ್ಲ ಇವ್ರು ನೋಡ್ತಾ ಇದ್ದಾರೆ ಅಂತ ಫುಲ್ ಅಬ್ಸರ್ವ್ ಮಾಡ್ತಿದ್ರು. ಎಲ್ಲಿಯೋ ಅದು ಹೋಗಿ ಒಂದು ಡೇಟಾ ಬೇಸ್ ನಲ್ಲಿ ಕೂರ್ತಿತ್ತು. ಆ ಬರೆಯುವ ಟೈಮಿಗೆ ಅದು ಬರ್ತದೆ. ನನ್ನ ಹೆಂಡತಿ ಒಂದು ಕತೆ ಹೇಳ್ತಿದ್ಲು. ಅವಳು ಇಲ್ದಿದ್ರೆ ಬೇರೆ ಕ್ಯಾಶುವಲ್ ಆಗಿರುವಾಗ ಪ್ಯಾಂಟ್ ಶರ್ಟ್ ಹಾಕೋದ, ಸಲ್ವಾರ್ ಕಮೀಸ್ ಹಾಕೋದ, ಕೆಲ್ಸಕ್ಕೆ ಹೋಗುವಾಗ ಸೀರೆ ಉಡ್ತಿದ್ಲು, ಪ್ರೊಫೆಸರ್ ಅಲ್ಲ. ಇವರು ಬಂದಾಗ ಮಾತ್ರ ಮನೆಯಲ್ಲಿ ಆ ಟೈಮಿಗೆ ಅವಳ ವೆಸ್ಟರ್ನ್ ಡ್ರೆಸ್ ಎಲ್ಲ ಹಾಕ್ತಿರ್ಲಿಲ್ಲ. ಅವ್ರೇನು ಬೇಡ ಅಂತ ಹೇಳಲಿಲ್ಲ, ಅವಳದೇ ನಿರ್ಧಾರ, ಸೀರೆ ಉಟ್ಕೊಂಡಿರ್ತಿದ್ಲು. ಇವರು ಕಡೆಗೆ ರಷ್ಯಾಕ್ಕೆ ಹೋದ್ರು. ರಷ್ಯಾಗೆ ಹೋಗಿ ಬರುವಾಗ ಒಂದು ಬ್ಯೂಟಿಫುಲ್ ಲೇಡಿ ಶರ್ಟ್ ಅವಳಿಗೆ ಫಿಟ್ ಆಗುವಂತದ್ದು ರಷ್ಯನ್ ತಂದಿದ್ದಾರೆ. ಒಬ್ಸರ್ವ್ ಮಾಡೋ ಬಹಳ ಸೆನ್ಸಿಟಿವಿಟಿ ಇತ್ತು ಅವ್ರಿಗೆ. ನನ್ಗೇನು ಗೊತ್ತಾಗುದಿಲ್ಲ ಅಂತದೆಲ್ಲ. ಥ್ಯಾಂಕ್ ಯು ಸರ್. ಪೂರ್ಣಿಮಾ ಲಿಂಗದ ಹಳ್ಳಿ, ಹೇಳಿ ಮೇಡಮ್. ಸರ್ ನಮಸ್ತೆ. ನಮಸ್ಕಾರ. ಕಾರಂತರ ವಿಶಿಷ್ಟವಾದ ವ್ಯಕ್ತಿತ್ವ ಇದು. ನಾವು ಮುಂಚೆಯಿಂದ ಅವರ ಕಾದಂಬರಿ ಎಲ್ಲ ಓದುವಾಗ ಎಲ್ಲ ತಿಳ್ಕೊಂಡಿದ್ದೀವಿ. ಅವರ ಕೊನೆ ದಿವಸಗಳಲ್ಲಿ ಅವರು ಮೂಡಿಗೆರೆಯಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರನ್ನ ಭೇಟಿಯಾದಾಗ ಅವರು ಕಂಪ್ಯೂಟರ್ ಬಗ್ಗೆ ಮಾಹಿತಿನ ಅಪೇಕ್ಷೆ ಪಟ್ಟಿದ್ರು. ಸ್ವಲ್ಪ ಬ್ರೇಕ್ ಆಗ್ತಾ ಉಂಟು. ಒಂದು ಆಸಕ್ತಿ. ಮೇಡಮ್ ವಿಡಿಯೋ ಆಫ್ ಮಾಡ್ಕೊಂಡು ಮಾತಾಡ್ತೀರಾ? ಅವರು ಏನಮ್ಮ ಪ್ರಶ್ನೆ ಹೇಳ್ತೀರಾ ಪುನೊಮ್ಮೆ ಸಂಕ್ಷಿಪ್ತವಾಗಿ? ಆ ಘಟನೆ ಬಗ್ಗೆ ನನಗೆ ಅವರು ತೇಜಸ್ವಿ ಅವರ ಸಂಬಂಧದ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ಹೇಳ್ತೇನೆ ನಾನು. ನೀವು ಪ್ರಶ್ನೆ ಒಂದು ಹೇಳಿ. ಕೇಳ್ತಾ ಇದೆಯಾ? ಕೇಳ್ತದೆ, ಹೇಳಿ ಹೇಳಿ. ಅದೇ ಅವರು ಪೂರ್ಣಚಂದ್ರ ತೇಜಸ್ವಿ ಅವರೊಂದಿಗೆ ಅವರು ಕಂಪ್ಯೂಟರ್ ಬಗ್ಗೆ ಹೆಚ್ಚಿನ ಮಾಹಿತಿನ ಅಪೇಕ್ಷೆ ಪಟ್ಟಿದ್ರು, ಮತ್ತೆ ಒಂದು ತಗೊಳ್ಬೇಕಂತ ಒಂದು ಆಸೆನೂ ಪಟ್ಟಿದ್ರು ಅಂತ ನಾನು ಓದಿದ್ದೆ ಎಲ್ಲೋ. ಅದ್ರ ಬಗ್ಗೆ ನೀವೇನಾದ್ರು ಹೇಳಕ್ ಇಷ್ಟಪಡ್ತೀರಾ? ಹೌದು, ಹೇಳ್ತೇನೆ ನಾನು. ಅದು ಏನಂದ್ರೆ ಅವರಿಬ್ಬರ ಬಗ್ಗೆ ಹೇಳ್ತೇನೆ. ಕುವೆಂಪು ಅವರು ಕಾರಂತರು, ಪೂರ್ಣಚಂದ್ರ ತೇಜಸ್ವಿ ಕಾರಂತರು, ಈಗೆಲ್ಲ ಕೆಲವು ಆತ್ಮೀಯ ಘಟನೆಗಳನ್ನು ಹೇಳ್ತೇನೆ. ಕುವೆಂಪು ಅವರು ಒಂದು ರೀತಿಯಲ್ಲಿ ವೈಚಾರಿಕತೆ, ಬಟ್ ಇಟ್ ವಾಸ್ ಬೌಂಡ್ ಬೈ ಥೀಸಮ್, ಅದ್ವೈತ ಫಿಲಾಸಫಿ, ರಾಮಕೃಷ್ಣ ಇತ್ಲೆ. ಕಾರಂತರು ಅದರಿಂದಲೂ ಮುಕ್ತವಾಗಿದ್ರು. ಬಹಳ ಮ್ಯೂಚುವಲ್ ಗೌರವ ಇತ್ತು ಅವರಿಗೆ. ಕಾರಂತರು ಒಂದು ರೀತಿ ಸ್ಟ್ರೀಟ್ ಫೈಟರ್. ಕುವೆಂಪು ಅವರು ಯೂನಿವರ್ಸಿಟಿ ಆವರಣದಲ್ಲಿ ಪ್ರಭಾವ ಬೀರಿದವರು ಸೊಸೈಟಿ ಮೇಲೆ. ಕುವೆಂಪು, ನಿಮ್ಮ ತೇಜಸ್ವಿ ಪ್ರಶ್ನೆಗೆ ಬರ್ತೇನೆ ನಾನು, ನಂಗೆ ನೆನಪಾದದಕ್ಕೆ ಹೇಳ್ತಾ ಇದ್ದೀನಿ ಇದು. ಆಗ ಇದು ಯಾವಾಗ ನನಗೊಂದು 8-10 ವರ್ಷ ಪ್ರಾಯ ಇರ್ಬೋದು. ಪುತ್ತೂರಿನಲ್ಲಿ ಸೈಂಟ್ ಫಿಲೋಮಿನಾ ಕಾಲೇಜ್ನವರು, ಇವರು ವೈಸ್ ಚಾನ್ಸಲರ್ ಕುವೆಂಪು ಆಗ ಮೈಸೂರು ಯೂನಿವರ್ಸಿಟಿದ್ದು, ಅವರನ್ನು ಕರೆದಿದ್ರು ಅಧ್ಯಕ್ಷತೆಗೋ ಏನೋ. ಅವರು ಎಸ್ಯೂಮ್ ಮಾಡಿದ್ದೇನಂದ್ರೆ ಕಾರಂತರನ್ನು ಕರೆದಿರ್ತಾರೆ ಅಂತ. ಕಾರಂತರಿಗೂ ಸೈಂಟ್ ಫಿಲೋಮಿನಾ ಕಾಲೇಜ್ ಮ್ಯಾನೇಜ್ಮೆಂಟಿಗೂ ಅಷ್ಟು ಹೊಂದಾಣಿಕೆ ಇರಲಿಲ್ಲ. ಅವರು ಅಲ್ಲಿ ಹೋದವರು, ನೀವೇನ್ ನನ್ನನ್ನು ಕರೆದು ಕಾರಂತರನ್ನು ಕರೀಲಿಲ್ಲ ಅಂತ ಹೇಳಿ ಸೀದಾ ನಮ್ಮ ಮನೆಗೆ ಬಂದ್ರು. ನಂಗೆ ನೆನ್ಪುಂಟು, ಸಣ್ಣ ಹುಡುಗ ನಾನು. ಅವರು ಗ್ರೇ ಶೇರ್ವಾನಿ ಎಲ್ಲ ಹಾಕಿ ಹ್ಯಾಂಡ್ಸಮ್ ಮ್ಯಾನ್. ಸ್ಪೈರಲ್ ಸ್ಟೇರ್ ಕೇಸ್ ನಲ್ಲಿ ಹೋಗಿ ನಮ್ಮ ತಂದೆಯವ್ರ ಹತ್ರ ಹೇಳಿ ಹೀಗೆಲ್ಲ ಮಾಡಿದ್ದಾರೆ ನೋಡಿ ಅಂತ. ಆ ಪಾದ್ರಿಗಳು, ರೆವರೆಂಡ್ ಯಾರು, ಅವರೆಲ್ಲ ಮನೇಲಿ ಅಂಗಳದಲ್ಲಿ ನಿಂತಿದ್ದಾರೆ. ಮತ್ತೆ ಇವರನ್ನು ಕರ್ಕೊಂಡು ಹೋದ್ರು ಫಂಕ್ಷನ್ಗೆ. ಮತ್ತೊಂದ್ಸಲ ವಿಶ್ವ ಕನ್ನಡ ಮೇಳಕ್ಕೆ
ಆಗ ರಾಜೀವ್ ಗಾಂಧಿ ಅವರು ಬಂದಿದ್ರು, ಕುವೆಂಪು ಅವರು ಒಂದಿನ ಬಂದಿದ್ರು, ನಮ್ಮ ತಂದೆಯವರು ಇನ್ನೊಂದಿನ ಇರುವ ದಿವಸ ಕುವೆಂಪು ಅವರನ್ನು ಕರೆದಿದ್ರು. ಮತ್ತೆಂತದೋ ಒಂದು ಅದಕ್ಕೆ ಸಂಬಂಧಪಟ್ಟ ಇನ್ವಿಟೇಷನ್ಗೆ ನಮ್ಮ ಮನೆಯಲ್ಲಿ ಇದ್ರಲ್ಲ, ನಾನು ಹೋದೆ ಅವರೊಟ್ಟಿಗೆ. ಗೋಕಾಕರು ಇದ್ರು, ಅವ್ರ ಮನೆಗೆ ಹೋಗಿ ಅವ್ರು ಬೇರೆಯವ್ರು ಹೇಳಿದ್ದು ಕಾರಂತರು ಹೇಳಿದ್ರೆ ಕುವೆಂಪು ಅವರು ಬಂದಾರು ಅಂತ. ಇಲ್ಲಿ ಅವ್ರಿಗೆ ಆರೋಗ್ಯನೂ ಚೆನ್ನಾಗಿರ್ಲಿಲ್ಲ, ಅವ್ರು ಹೊರಗೆ ಹೋಗ್ತಿರ್ಲಿಲ್ಲ. ಆಗ ಹೋಗಿ ನಮ್ಮ ತಂದೆಯವರು ಹೋದಾಗ ಅವರು ನನ್ನ ನೋಡಿ, ಇದು ಉಲ್ಲಾಸ ಅಲ್ಲ, ಆಗ ಚಿಕ್ಕ ಹುಡುಗ ಇದ್ದ ಅಂತ ಹೇಳಿದ್ ನೆನ್ಪುಂಟು. ಕುವೆಂಪು ಅವರು ತೇಜಸ್ವಿ ಅವ್ರಿಗೂ ಪರಿಚಯನೇ ಇರ್ಲಿಲ್ಲ. ಅವರು ಬೇರೆಯವ್ರದ್ದು ಇದು ಓದೋದಿಲ್ಲ. ಮೈಸೂರಿನಲ್ಲಿ ಒಬ್ರು ಸೋಷಿಯಲಿಸ್ಟ್ ರ್ಯಾಷನಲಿಸ್ಟ್ ಇದ್ರು, ರಾಮದಾಸ್ ಅಂತ. ಅವ್ರು ನನ್ನ ಫ್ರೆಂಡ್, ಅವ್ರು ತೀರ್ಕೊಂಡಿದ್ದಾರೆ ಈಗ, ಕನ್ನಡ ಪರ ಹೋರಾಟಗಾರರು. ಅವ್ರಿಗೆ ನಂಗೆ ಚೆನ್ನಾಗಿ ಪರಿಚಯ ಇತ್ತು. ಅವರು ಒಂದ್ ದಿವಸ ಸಡನ್ ಆಗಿ ತೇಜಸ್ವಿ ಅವರನ್ನು ನಮ್ಮ ಮನೆಗೆ ಕರ್ಕೊಂಡು ಬಂದ್ರು. 80ನೇ ಇಸ್ವಿ ಇರ್ಬೋದು. ಮತ್ತೆ ತೇಜಸ್ವಿ ಮತ್ತೆ ನಾನು ತುಂಬಾ ಆತ್ಮೀಯರಾದೆವು. ಅಂದ್ರೆ ಅವರಿಗೆ ನಿಸರ್ಗದ ಬಗ್ಗೆ ಆಸಕ್ತಿ ಎಲ್ಲ ಇತ್ತು. ನಾವು ಈ ಕುದುರೆಮುಖ ಮೈನಿಂಗ್ ಎಲ್ಲ ಸ್ಟಾಪ್ ಮಾಡ್ಬೇಕು ಅಂತ ಎಲ್ಲ ಮಾಡುವಾಗ ತುಂಬಾ ಅದರಲ್ಲಿ ಆಕ್ಟಿವ್ ಆಗಿ ಚಿಕ್ಕಮಗಳೂರಿನಲ್ಲಿ ಜಾಥಾ ನಡೆಯೋದು ಎಲ್ಲ ಮಾಡ್ತಿದ್ರು. ನಾನು ಆಚೆ ಈಚೆ ಹೋಗುವಾಗ 1-2 ಸಲ ನಿಂತಿದ್ದೆ ಮೂಡಿಗೆರೆಯಲ್ಲಿ ಅವರ ಮನೆಯಲ್ಲಿ ಎಲ್ಲ. ನನ್ಗೆ ಆತ್ಮೀಯರಾಗಿ, ನಮ್ಮ ತಂದೆಯವರ ಪರಿಚಯ ಇರ್ಲಿಲ್ಲ. ಮತ್ತೆ ಒಂದ್ಸಲ ಬಂದಾಗ ಹೇಳಿದ್ರು, ನಾನು ಅಲ್ಲಿ ಹೋಗಿದ್ದೆ ಮಾರಾಯ, ಅವರು ಕಂಪ್ಯೂಟರ್ನಲ್ಲೆಲ್ಲ ಪಕ್ಷಿ ಅಂತ ಬಹಳ ಒಂದು ಖುಷಿಯಲ್ಲಿ. ಅದು ಅವರು ಒಂದ್ಸಲ ಕೊನೆ ಟೈಮಿಗೆ. ಅದಾದ್ಮೇಲೆ ನಂಗೆ ಒಂದ್ಸಲ ತೇಜಸ್ವಿ ಹೇಳಿದ್ರು, ನಾನೊಂದು ಎಂತ ಹುಚ್ಚ ಮಾರಾಯ, ಅವರನ್ನು ಯಾವಾಗ ನಾನು ಗುರ್ತ ಮಾಡ್ಕೊಳ್ಬೇಕಿತ್ತು, ನನ್ಗೆ ಗೊತ್ತೇ ಇರ್ಲಿಲ್ಲ ಅವ್ರು ಹೀಗಿದ್ದಾರೆ. ಚಿಕ್ಕ ಮಕ್ಕಳ ಮುಗ್ಧತೆ ಇದೆ, ಇಷ್ಟು ಕ್ಯೂರಿಯಾಸಿಟಿ ಇದೆ. ಆಮೇಲೆ ತುಂಬಾ ತೇಜಸ್ವಿಗೆ ಒಂದು ಲೆಟರ್ ಬರ್ದದ್ದು, ಎಕ್ಸಾಕ್ಟ್ ವರ್ಡಿಂಗ್ ನೆನಪಾಗ್ತಾ ಇಲ್ಲ. ತೇಜಸ್ವಿ ಅವರನ್ನು ತುಂಬಾ ಹೊಗಳಿದ್ದಾರೆ ಅದರಲ್ಲಿ. ಅದನ್ನು ಎಲ್ಲಿಯೋ ಶೇರ್ ಮಾಡಿದ್ದಾರೆ, ಎಲ್ಲಿಂದ ನೆನಪಾಗ್ತಾ ಇಲ್ಲ, ಬರ್ದಿದ್ದಾರೆ. ಕಾರಂತರಿಂದ ಇದು ಕೇಳಿದ್ಮೇಲೆ ಇನ್ನೇನ್ ಬೇಕು ನಂಗೆ ಅಂತ ಹೇಳಿದ್ದಾರೆ. ಧನ್ಯವಾದಗಳು. ಹೌದು, ಆ ಲೆಟರ್ ಇವಾಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಓಡಾಡ್ತಾ ಇದೆ ಸರ್ ಇತ್ತೀಚೆಗೆ. ಧನ್ಯವಾದಗಳು ಸರ್. ಉಪಾಧ್ಯಾಸರು ಉಮಾ ಮೇಡಮ್, ಕನ್ಕ್ಲೂಡ್ ಮಾಡೋಣ. ಶಾಂತಕುಮಾರಿ ಮೇಡಮ್ ಅವರು ಇದ್ದಾರಾ? ಅವ್ರೇನಾದ್ರೂ ಮಾತಾಡ್ತಾರಾ ಕೇಳಿ. ಶಾಂತಕುಮಾರಿ ಮೇಡಮ್ ಅವರು ಮಗನ ಹೆಸರಲ್ಲಿ ಸೇರ್ಕೊಂಡಿರ್ತಾರೆ ಅವರು. ಇಲ್ಲ, ಅವರು ಲಾಗ್ಔಟ್ ಆಗಿದ್ದಾರೆ. ಸರಿ, ಅವರಿಲ್ಲ ಮೇಡಮ್. ಬಹಳ ಸಂತೋಷ ಆಯ್ತು ಸರ್. ನನ್ಗೂ ಸಂತೋಷ ಆಯ್ತು. ಯಾರ್ದು? ಉಪಾಧ್ಯಾಯ ಸರ್ ಮಾತಾಡಿದ್ದೇನು ಕೇಳಿಸ್ಲಿಲ್ಲ. ಸರ್ ನಿಮ್ಮ ಮಾತು ಕೇಳಿಸ್ತಾ ಇಲ್ಲ. ಉಪಾಧ್ಯಾಯ ಸರ್ ಮಾತು ಕೇಳಿಸ್ತಾ ಇಲ್ಲ. ಉಮಾ ಮೇಡಮ್ ನಿಮ್ದು ಮ್ಯೂಟ್ ಮಾಡ್ಕೋತೀರಾ? ಮುಂದರ್ಸಿ. ಸರ್ ಈಗ ಕೇಳಿಸ್ತು, ಹೇಳಿ ಪ್ಲೀಸ್. ಇಲ್ಲ, ಏನಿಲ್ಲ, ಮುಂದರ್ಸಿ ಅನ್ನುವಂಥದ್ದು. ಕಾರ್ಯಕ್ರಮಕ್ಕೆ ಒಂದು ಧನ್ಯವಾದ ಹೇಳಿ. ಒಳ್ಳೆ ಉಮಾ ಮೇಡಮ್ ನೀವ್ ಹೇಳ್ತಾ ಇದ್ರಿ ಏನೋ. ಇಲ್ಲ, ಅದೇ ಇನ್ಯಾರಾದ್ರೂ ಮಾತಾಡ್ತಾರ ಅಂತ ಕೇಳ್ತಾ ಇದ್ದೆ ಅಷ್ಟೇ. ಧನ್ಯವಾದಗಳು ಮ್ಯಾಮ್. ನೋಡಿ, ತುಂಬಾ ಸಂತೋಷ ಆಯ್ತು ಸರ್ ನಿಮ್ ಜೊತೆ ಮಾತಾಡಿ, ಬಹಳ ಆನಂದ ಆಯ್ತು. ನಾವು ಕಾರಂತರ ಜೊತೆ ಮಾತಾಡುವಂತ ಭಾಗ್ಯ ಪಡ್ಕೊಂಡ್ ಬರ್ಲಿಲ್ಲ, ಆದ್ರೆ ನಿಮ್ ಜೊತೆ ಮಾತಾಡಿ ನಮ್ಗೆ ಅದರ ಒಂದು ಸಣ್ಣ ಮುಖದ ಪರಿಚಯ ಆದ ಹಾಗೆ ಆಗಿ ಬಹಳ ಆತ್ಮೀಯವಾಗಿ ಅನ್ನಿಸ್ತು ಸರ್. ನಮಗೆ ಪೂರ್ವಕವಾದ ಧನ್ಯವಾದಗಳು. ಹೌದು ಸರ್, ಬಹಳ ಸಂತೋಷ ಆಯ್ತು ಬಂದು. ನನ್ ಬುಕ್ ನೀವು ಬಿಡುಗಡೆ ಮಾಡಿದ್ರಿ ಅಂತ ನಾನು ಕನಸಲ್ಲೂ ಕಂಡಿರ್ಲಿಲ್ಲ ಆಗತ್ತೆ ಅಂತ. ತುಂಬಾ ಸಂತೋಷ ಆಯ್ತು. ನಮಸ್ಕಾರ ಸರ್, ಥ್ಯಾಂಕ್ ಯು. ಧನ್ಯವಾದಗಳು ಸರ್. ನಮಸ್ಕಾರ. ಎಲ್ಲರಿಗೂ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬಂದಿದ್ದೀವಿ ನಾವು. ಎಲ್ಲರಿಗೂ ವಂದನಾರ್ಪಣೆಯನ್ನ ಸಮರ್ಪಣೆ ಮಾಡ್ತಾ ಇದ್ದೀನಿ. ಇಂದಿನ ಉಪನ್ಯಾಸಕರು ಮತ್ತೆ ಪುಸ್ತಕವನ್ನ ಬಿಡುಗಡೆ ಮಾಡಿದಂತಹ ಡಾಕ್ಟರ್ ಉಲ್ಲಾಸ ಕಾರಂತ ಅವರು ಆತ್ಮೀಯವಾಗಿ ನಮ್ಮೆಲ್ಲರ ಜೊತೆನೂ ಮಾತಾಡಿದ್ದಾರೆ. ಅವ್ರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ಡಾಕ್ಟರ್ GN ಉಪಾಧ್ಯಾಯ ಅವರು, ಕನ್ನಡ ವಿಭಾಗ ಮುಖ್ಯಸ್ಥರು, ಮುಂಬೈ ವಿಶ್ವವಿದ್ಯಾಲಯ, ಅವ್ರಿಗೂ ಸಹ ಧನ್ಯವಾದಗಳು.
ಮತ್ತೆ ಪ್ರಬಂಧಕಾರರಾಗಿ ಕಾರಂತರು ಕೃತಿಕಾರರಾದ ವಿದ್ಯಾ ರಾಮಕೃಷ್ಣ ಅವರು ಮತ್ತೆ ಕೃತಿ ಪರಿಚಯವನ್ನು ಮಾಡಿಕೊಟ್ಟಂತಹ ಡಾಕ್ಟರ್ ಉಮಾ ರಾಮರಾವ್ ಅವ್ರಿಗೂ ಸಹ ಧನ್ಯವಾದಗಳು. ಜಿಜ್ಞಾಸ ಗುಂಪಿನ ಎಲ್ಲ ಸದಸ್ಯರು ಮತ್ತೆ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಎಲ್ಲ ಸದಸ್ಯರು ಸಹ ಇವತ್ತು ಸೇರ್ಕೊಂಡಿದ್ರಿ. ನಿಮ್ಮೆಲ್ರಿಗೂ ಸಹ ವಂದನೆಗಳು. ಯಾರ್ಯಾರು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ಅವರೆಲ್ರಿಗೂ ಸಹ ವಂದನೆಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೀನಿ. ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸೋಣ. ಸೊಗಸಾಗಿ ನಿರೂಪಣೆ ಮಾಡಿದಂತ ನಿಮಗೂ ಕೂಡ ವಂದನೆಗಳು ಪದ್ಮಶ್ರೀ. ನಿಮಗೆ ಧನ್ಯವಾದಗಳು ಮೇಡಮ್. ನಿಮ್ಗೆ ಧನ್ಯವಾದ.